go. ಸೊ ನಮಸ್ಕಾರ, ಇದು ಪೀಪಲ್ ಪ್ಯಾಷನ್ ಅಂಡ್ ಪರ್ಪಸ್ ಪಾಡ್ಕಾಸ್ಟ್ ವಿತ್ ಪುಂಗಿದಾಸ. ನಮ್ಮ ಜೊತೆ ಇವತ್ತು ಮಂಜುಳಾರವರು ಇದ್ದಾರೆ. ಸೊ ಇದು ವಾಯ್ಸಸ್ ಆಫ್ ವಿಮೆನ್ ಅಂತ ಒಂದು ಇನಿಷಿಯೇಟಿವ್. ಮಾರ್ಚ್ ತಿಂಗಳಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನಾಚರಣೆಯಲ್ಲಿ ಯಾಕೆ ಮುಗಿಸ್ಬೇಕು, ಒಂದು ಇಡೀ ತಿಂಗಳು ತಗೊಳ್ಳೋಣ ಅಂತ ಒಂದು ಪಾಡ್ಕಾಸ್ಟ್ ಸೀರೀಸ್ ಮಾಡ್ತಾ ಇದೀವಿ. ಈ ಪಾಡ್ಕಾಸ್ಟ್ ಸೀರೀಸ್ ಅಟ್ಲೀಸ್ಟ್ ಈ ಎಪಿಸೋಡ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕನ್ನಡ ಪ್ಲಸ್ ಇಂಗ್ಲಿಷ್. ಪಾಡ್ಕಾಸ್ಟ್ ಕನ್ನಡದಲ್ಲಿ ಏನಂತಾರೆ ಅಂತ ನಂಗೂ ಗೊತ್ತಿಲ್ಲ. ಸೊ ಈ ಹರಟೆಗೆ ನಿಮ್ಗೆ ಸ್ವಾಗತ. ಸೊ ಮಂಜುಳಾರವರು ನಮ್ಮ ರೀಸೆಂಟ್ ಆಗಿ ಪರಿಚಯ ಆದ್ರೂ ಸ್ವಲ್ಪ ಜಾಸ್ತಿನೇ ಪರಿಚಯ ಆಗಿದ್ದಾರೆ ಅಂತ ಅನ್ಸುತ್ತೆ ನಂಗೆ. ಸೊ ಅವರ ಪರಿಚಯನ ನಿಮಗ್ ಮಾಡ್ಕೊಟ್ಟು ಅವರ ಕಥೆಗಳನ್ನ ನಿಮಗ್ ತಲುಪಿಸೋದು ಈ ಒಂದು ಸಣ್ಣ ಪಾಡ್ಕಾಸ್ಟ್ ನ ಕತೆ. ಸೊ ಮಂಜುಳಾ ಅವರೇ ನಮಸ್ಕಾರ, ನಮ್ಮ ಈ ಪಾಡ್ಕಾಸ್ಟ್ ಸೀರೀಸ್ಗೆ ಸ್ವಾಗತ. ಸೊ ಈ ಸೀರೀಸ್ ಅಲ್ಲಿ ನಮ್ಮ ನಮ್ಮ ಧ್ಯೇಯ ಏನು ಅಂದ್ರೆ, ಎಲ್ಲರಲ್ಲೂ ಒಂದ್ ಕತೆ ಇದೆ. ಆ ಕಥೆನ ಜನ ಜಾಸ್ತಿ ಹೇಳದಷ್ಟುನು ಬೇರೆಯವ್ರಿಗೆ ಅವ್ರ ಕತೆಗಳನ್ನ ಹೇಳಬೇಕು. ನಮ್ ಕಥೆಯಲ್ಲೂ ಏನೋ ಇದೆ, ನಾವು ನಾರ್ಮಲ್ ಆಗಿದ್ರು ನಮ್ಮಲ್ಲಿ ಏನೋ ಒಂಥರ ಒಂದು ಸ್ಫೂರ್ತಿದಾಯಕ ಕತೆ ಇದ್ದೇ ಇರತ್ತೆ, ಯಾರಿಗೋ ಒಬ್ರಿಗೆ ಸಿಗತ್ತೆ ಅನ್ನೋದೊಂದು ಆ ಒಂದು ವಿಷಯನ ಬೇರೆಯವ್ರಿಗೆ ಆದಷ್ಟು ತಲುಪಿಸ್ಬೇಕು ಈ ಪಾಡ್ಕಾಸ್ಟ್ ಥ್ರೂ ಅಂತ ನನ್ನ ಆಸೆ. ಅಂಡ್ ಸೊ ನೀವು ಅವತ್ತು ಸಿಕ್ತಾಗ ಬಹಳಷ್ಟು ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ ನ ಹೇಳಿದ್ರಿ. ಸೊ ನಾನ್ ನಿಮ್ಗೆ ಬಿಟ್ಬಿಡ್ತೀನಿ, ನಿಮ್ಮ ಇಂಟ್ರೊಡಕ್ಷನ್ ನಾನ್ ಮಾಡಲ್ಲ. ಕನ್ನಡ ಟೀಚರು, ಆಮೇಲೆ ಕನ್ನಡ ಕವಿಯತ್ರಿ, ಅದಾದ್ಮೇಲೆ ನೀವು ಅವಾಗ್ಲೇನೋ ಹೇಳ್ತಾ ಇರ್ಬೇಕಾದ್ರೆ ನೀವು KSRTC ವೆಬ್ಸೈಟ್ ಅನ್ನ ಇಂಗ್ಲಿಷ್ ನ ಕನ್ನಡಕ್ಕೋ ಕನ್ನಡನ ಇಂಗ್ಲಿಷ್ಗೋ ಐದರ್ ಒನ್ ಅಂತ ಟ್ರಾನ್ಸ್ಲೇಟ್ ಮಾಡಿದವರು. ಸೊ ನಿಮ್ಮ ಅಡ್ವೆಂಚರ್ಸ್ ಏನು ಲೈಫಲ್ಲಿ ಅಂತ ನಮ್ಗೆ ಹೇಳಿ. ನಿಮ್ಮ ಇಂಟ್ರೊಡಕ್ಷನ್ ನೀವೇ ಮಾಡೋದಾದ್ರೆ ಹೇಗ್ ಮಾಡ್ತೀರಾ? ನಮಸ್ಕಾರ ಸುನಿಲ್. ಇಂಟ್ರೊಡಕ್ಷನ್ ಅಂತ ಹೇಳ್ಬೇಕು ಅಂದ್ರೆ ಐ ಮೀನ್ ಟು ಮಲ್ಟಿಪಲ್ ಥಿಂಗ್ಸ್. ಸುಮಾರು ವಿಷಯಗಳು, ಒಂದೇ ವಿಷಯ ನಾನು ಇದು ಅಂತ ಹೇಳಕ್ಕಾಗಲ್ಲ. ಐ ಆಮ್ ಮಲ್ಟಿಪಲ್ ಥಿಂಗ್ಸ್ ಲೈಕ್ ಎನಿಬಡಿ ಎಲ್ಸ್. ಸೊ ಬೈ ಪ್ರೊಫೆಷನ್ ಅಂಡ್ ಬೈ ಎಜುಕೇಶನ್ ಐ ಆಮ್ ಅನ್ ಇಂಜಿನಿಯರ್. ಅದರಿಂದ ಇಂಟ್ರೆಸ್ಟ್ ಒಂದ್ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ಬೇಕು. ಬಟ್ ಅದರ್ ದನ್ ದಟ್ ನನ್ಗೆ ಐ ಆಮ್ ಅ ಟ್ರಾವೆಲರ್, ಐ ಆಮ್ ಅ ಟ್ರೆಕ್ಕರ್, ನಾನು ಸೈಕ್ಲಿಸ್ಟು, ನಾನು ರನ್ನರು, ಐ ಆಮ್ ಅ ಪೋಯೆಟ್, and then I'm a Kannada teacher. So all of this. Wow. Poet, ಕನ್ನಡ ಟೀಚರ್, ಕನ್ನಡ ರೈಟರ್, ಸೈಕ್ಲರ್, ರನ್ನರ್. ಸೊ ಎಲ್ಲಿ ಶುರು ಮಾಡ್ತೀರಿ? ಎಲ್ಲಿ ವೇರ್ ಡು ಯು ವಾಂಟ್ ಟು ಸ್ಟಾರ್ಟ್? ಇಂಜಿನಿಯರ್, ನಾವು ಇಂಜಿನಿಯರ್ ಆಗಿ ಶುರು ಮಾಡಿ ಬೇರೆ ಕಡೆ ಹೋದವರು. ಸೊ ಎಲ್ಲಿಂದ ಶುರು ಮಾಡ್ತೀರಾ ನೀವು? ನಿಮ್ಮ ಸೇಮ್ ನೀವು ಐ ಥಿಂಕ್ ಧಾರವಾಡ, ಹುಬ್ಳಿ, ಧಾರವಾಡಲ್ಲಿ ಆ ಕಡೆ ಹುಟ್ಟಿದ್ದು ಅಂತ ಹೇಳಿದ್ರಿ. ನನ್ನ ಎಜುಕೇಶನ್, ಮೋಸ್ಟ್ ಆಫ್ ದ ಎಜುಕೇಶನ್ ಹುಬ್ಳಿ ಧಾರವಾಡಲ್ಲಿ ಆಗಿದ್ದು. ನಾನು ಹುಟ್ಟಿದ್ದು ಜಮಖಂಡಿನಲ್ಲಿ, ಬಟ್ ಐ ನಾಟ್ ಅದನ್ನ ಇಲ್ಲಿವರೆಗೂ ಹೋಗಿ ನೋಡಿಲ್ಲ ನಾನು, ಬಟ್ ಹುಟ್ಟಿದ್ದಷ್ಟೇ ಅಲ್ಲಿ. ಬೆಳೆದಿದ್ದ ಅಪ್ಪ ಬ್ಯಾಂಕ್ ಅಲ್ಲಿ ಇದ್ರು, ಸೊ ಹಿಂಗಾಗಿ ಎಲ್ಲ ಕರ್ನಾಟಕನೇ ನಮ್ದು. ಅಂಡ್ ಫೈನಲಿ PUC ಇಂದ ಧಾರವಾಡಲ್ಲಿ ಸೆಟ್ಲ್ ಆಗಿದ್ದು. ಸೊ ಧಾರವಾಡ ನಮ್ಮೂರು ಅಂತ ಹೇಳೋದು. ಮನೆಯಲ್ಲೆಲ್ಲ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀವಿ. ಸೊ ಯಾರು ಬಯಸ್ಕೋಬೇಕು ಅಂದ್ರೆ ನೀವು ಹತ್ರ ಬರ್ಬೇಕು. ಯಾ, ಮೋಸ್ಟ್ ವೆಲ್ಕಮ್. ಸೊ ನಿಮ್ಮ ಕನ್ನಡ ಸ್ಟೂಡೆಂಟ್ಸ್ಗೆ ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ, ಬೈತೀರಾ ಅಂತ ಆಯ್ತಂದ್ರೆ? ಅವ್ರಿಗೆ ಅರ್ಥನೇ ಆಗಲ್ಲ ಬಿಡಿ ನಾವು ಬೈದ್ರು. ಸೊ ನೀವು ಕನ್ನಡ ಹೇಳ್ಕೊಡೋ ಆ ಸಂಗತಿ ಹೇಗೆ ಶುರು ಆಯ್ತದ? ಅದು ಮೇ ಬಿ ಒಂದ್ 2.5 ವರ್ಷ ಆಗಿರ್ಬೇಕು ಇವಾಗ. ಅಂದ್ರೆ ಕರ್ನಾಟಕನಲ್ಲಿ ಎಲ್ಲಾ ಸ್ಕೂಲ್ಗಳಲ್ಲೂ ಕನ್ನಡ ಕಂಪಲ್ಸರಿ ಮಾಡಿದ್ದಾರೆ, ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್. ಈ ಸಮಸ್ಯೆ ಅಂತ ಇರೋದು ಬೆಂಗಳೂರಲ್ಲಿ ಮಾತ್ರ. ಏನಪ್ಪಾ ಸಮಸ್ಯೆ ಅಂದ್ರೆ, ಬೆಂಗಳೂರಲ್ಲಿ ಸುಮಾರು ನಾನ್ ಕನ್ನಡಿಗರಿದ್ದಾರೆ. ಕನ್ನಡಿಗದವ್ರು ಅಲ್ದೇ ಇರೋರು, ಕನ್ನಡಿಗರು ಅಲ್ದೇ ಇರೋರು. IT ಜಾಬ್ಸ್ ಇರ್ಬೋದು, ಕೆಲಸ ಇರ್ಬೋದು, ಒಟ್ನಲ್ಲಿ ಇಟ್ ಇಸ್ ಅ ಮೆಟ್ರೋ. ಸೊ ಎಲ್ಲ ಕಡೆಯಿಂದ ಜನಗಳು ಬಂದು ಇಲ್ಲಿರ್ತಾರೆ. ಇಲ್ಲಿ ವೆದರ್ ಇಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಯಾರನ್ನಾದ್ರೂ ಕೇಳಿ, ಬೆಂಗಳೂರು ಹೊರಗಡೆಯಿಂದ ಬೆಂಗಳೂರಲ್ಲಿ ಯಾಕೆ ಸೆಟ್ಲ್ ಆಗ್ತಿದ್ದಾರೆ ಅಂದ್ರೆ ವೆದರ್ ಅಂತ ಹೇಳ್ತಾರೆ. ಸೊ ಹಂಗಿರುವಾಗ ಈ ಕನ್ನಡ ಕಂಪಲ್ಸರಿ ಮಾಡಿ ಸ್ಕೂಲಲ್ಲಿ ಮಕ್ಕಳಿಗೆ ದೇ ಆರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್. ಅದ್ ನಂಗೆ ಗೊತ್ತಾಗಕ್ಕೆ ಶುರು ಆಗಿತ್ತು, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ. ಅಂಡ್ ಇವನ್ ಪೇರೆಂಟ್ಸ್ ವೇರ್ ಸ್ಟ್ರಗ್ಲಿಂಗ್. ಅವ್ರಿಗೆ ಕನ್ನಡ ಬರಲ್ಲ, ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಮಾತಾಡಕ್ಕೂ ಬರಲ್ಲ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಲೈಕ್ ಅ ಫಾರಿನ್ ಲ್ಯಾಂಗ್ವೇಜ್. ನೀವು ಯಾವ್ದೋ ದೇಶದಲ್ಲಿ ಇದ್ದು ಯಾವ್ದೋ ಭಾಷೆ ಕಲ್ತ್ರೆ ಎಷ್ಟು ಕಷ್ಟ ಆಗತ್ತಲ್ಲ, ಅಷ್ಟು ಕಷ್ಟ ಇಲ್ಲಿ ಮಕ್ಕಳಿಗೆ ಇದೇ ಊರಲ್ಲಿ ಇದ್ಬಿಟ್ಟು ಆಗ್ತಾ ಇದೆ. ಸೊ ಅಂಡ್ ನಾನು ಬೈ ಚಾನ್ಸ್ ಆರ್ ಬೈ ಕೋಇನ್ಸಿಡೆನ್ಸ್ ಏನು ಅನ್ಕೊಳ್ಳಿ, ಫಸ್ಟ್ ಇಂದ 10th ವರೆಗೂ ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ದು. ಸೊ ನನ್ ಮ್ಯಾಥ್ಸ್, ಸೈನ್ಸ್, ಎವ್ರಿಥಿಂಗ್ ಐ ವಾಸ್ ಸ್ಟಡಿಂಗ್ ಇನ್ ಕನ್ನಡ ಟಿಲ್ 10th ಸ್ಟ್ಯಾಂಡರ್ಡ್.
ಸೊ ಹಂಗಾಗಿ ಅದು ಕನ್ನಡದ ಪ್ರೀತಿನೂ ಇತ್ತು. ನಂಗೆ ಕನ್ನಡ ಬರೆಯೋದಂತೂ 6ನೇ ಕ್ಲಾಸಿಂದಾನೇ ಶುರು ಮಾಡಿದೆ. ಐ ಪೊಯೆಟಸ್ ಫ್ರಮ್ 6th ಸ್ಟ್ಯಾಂಡರ್ಡ್ ಇಫ್ ಐ ವಾಂಟ್ ಟು ಸೇ. ಸೊ ಹಂಗಾಗಿ ಐ ವಾಸ್ ಲೈಕ್ ಓಕೆ ಲೆಟ್ ಮಿ ಹೆಲ್ಪ್ ಅಂತ ಶುರು ಮಾಡಿದ್ದು. ಅಂಡ್ ನಂಗೆ ಮಕ್ಕಳ ಜೊತೆನೂ ನಂಗೆ ಕನೆಕ್ಟ್ ತುಂಬಾ ಬೇಗ ಆಗುತ್ತೆ. ಸೊ ವೆದರ್ ದೇ ಲೈಕ್ ದ ಕ್ಲಾಸ್ ಆರ್ ನಾಟ್, ದೇ ಲೈಕ್ ಮೀ. ಹಂಗಾಗಿ ಅವರು ಕ್ಲಾಸಿಗೆ ಬರ್ತಾರೆ. ಸೊ ಇಟ್ಸ್ ಗೋಯಿಂಗ್ ಆನ್ ಗುಡ್. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವು ಕನ್ನಡವಲ್ಲೂ ಕನ್ನಡ ಬರೆಯೋದು 8ನೇ ತರಗತಿಯಿಂದನೇ ಶುರು ಆಯ್ತು ಅಂತ ಹೇಳಿದ್ರಿ. ಅಂದ್ರೆ ಹೆಂಗ್ ಶುರು ಆಯ್ತು? ಏನ್ರ ಬಗ್ಗೆ ಬರೀತೀರಾ ನೀವು? ನಾನು ಅವಾಗ ನಾವು ಚಿಕ್ಕವರಿದ್ದಾಗ ಇವೆಲ್ಲ ಜಾಸ್ತಿ ಸೋಷಿಯಲ್ ಮೀಡಿಯಾಗಳು ಅದು ಇದು ಯಾವ್ದು ಡಿಸ್ಟ್ರಾಕ್ಷನ್ಸ್ ಇರ್ಲಿಲ್ಲ. ನಮ್ಗೊಂದೇ ಎಂಟರ್ಟೈನ್ಮೆಂಟ್ ಮೋಡು ಅಂದ್ರೆ ಟಿವಿ ಅದ್ಬಿಟ್ರೆ ಓದೋದು. ಸೊ ಸುಧಾ, ತರಂಗ, ಮಯೂರ, ತುಷಾರ ಎಲ್ಲ ಓದ್ತಿದ್ದೆ ನಾನು. ಸೊ ಅಲ್ಲಿ ನೋಡಿ ನೋಡಿ ನನ್ಗೆ ಬರಿಬೇಕು ಅನ್ಸ್ತಿತ್ತು. ಸೊ ಚಿಕ್ಕ ಚಿಕ್ಕ ಚುಟುಕುಗಳು ಬರಿತಿದ್ದೆ ನಾನು ಅವಾಗ. ಸೊ ಅದು ಕಂಟಿನ್ಯೂ ಹಂಗೆ ಏಜ್ ಆದಂಗೆ, ಎಕ್ಸ್ಪೀರಿಯನ್ಸ್ ಆದಂಗೆ ವಿಷಯಗಳನ್ನ ಎಕ್ಸ್ಪ್ರೆಸ್ ಮಾಡೋಕೆ ನನ್ಗೆ ಕವಿತೆ ವಾಸ್ ದ ಬೆಸ್ಟ್ ಮೀಡಿಯಂ. ಸೊ ನಾನು ಬರಿತಾನೆ ಇದ್ದೀನಿ ಅವಾಗಿಂದ. ಸೊ ಈ ಕವಿತೆಗಳನ್ನ ಬರೆಯೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ, ಹೌದಾ? ಹಾಗೇನಿಲ್ಲ. ಹಾಗಂದ್ರೆ ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅದು ಕಷ್ಟ ಅಥವಾ ಸರಳ ಅಂತ ಹೇಳಕ್ ನಾನು ಯಾರು ಅಲ್ಲ. ನನ್ಗೆ ಕಷ್ಟ ಅಲ್ಲ. ಅಂಡ್ ಅದು ಯಾವಾಗ್ಲೂ ಬರಲ್ಲ. ಅದು ಇನ್ಸ್ಪಿರೇಷನ್ ಅನ್ನೋದು ಯಾವಾಗ್ಲೂ ತಾನಾಗೆ ಬರುತ್ತೆ. ಅದ್ ಬಂದಾಗ ನೀವ್ ಅದ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ನಿಮ್ ಕವಿತೆನೋ ನಿಮ್ ಲೇಖನನೋ ಏನೋ ಅದು ಹೊರಗಡೆ ಬರುತ್ತೆ. ಎಸ್ಪೆಷಲಿ ಕವಿತೆ. ಲೇಖನಾಗೆ ನೀವು ಕರೆಂಟ್ ಟಾಪಿಕ್ ತಗೋಬಹುದು ಅಥವಾ ಏನೋ ಮಾಡಿ ಯು ಕ್ಯಾನ್ ಆಲ್ವೇಸ್ ರೈಟ್. ಬಟ್ ಕವಿತೆ ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಚರ್ನಿಂಗ್ ವಿಚ್ ಹ್ಯಾಪನ್ಸ್ ವಿದಿನ್. ಆಮೇಲೆ ಅದು ತಾನಾಗೆ ಬರುತ್ತೆ. ಸೊ ಅದ್ ಇನ್ಸ್ಪಿರೇಷನ್ ನಾಕ್ ಮಾಡಿದಾಗ ನೀವು ಅದ್ರ ಜೊತೆ ಕೂತ್ಕೋಬೇಕಲ್ಲ, ಆ ಕೆಲಸ ನಾವ್ ಮಾಡ್ಬೇಕು. ಅದ್ ಬಿಟ್ರೆ ಅದು ಹೋಗ್ಬಿಡುತ್ತೆ. ಡೆಫಿನೆಟ್ಲಿ ಅದು ಕೂತ್ಕೊಳ್ಳಿಲ್ಲ ಅಂದ್ರೆ ಡೆಫಿನೆಟ್ಲಿ ಹೋಗ್ಬಿಡುತ್ತೆ. ಒಂಥರ BMTC ಬಸ್ ಇದ್ದಂಗೆ. ಸೊ ನೀವು ಹತ್ತಲಿಲ್ಲ ಆದ್ರೆ ಅದು ಪಾಡಿಗೆ ಹೋಗ್ತಾ ಇರತ್ತೆ. ನೀವು ಬರೆಯೋರ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ತುಂಬಾ ಈಸಿ ಅಂತ. ಬರ್ದೇ ಇರೋರು ಅಥವಾ ಬರೀದೇ ಇರೋರ್ನ ಕೇಳಿದ್ರೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಸೊ ಒಂಥರ ಟ್ರಿಕ್ ಕ್ವೆಶ್ಚನ್ ಅದು. ಹೇಗಿದೆ ಏನು ಎತ್ತ ಅಂತ. ಸೊ ನಿಮ್ಮ ಏನಂತೀರಾ ಜೀವನದ ಯಾವ್ದಾರ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಥವಾ ಏನಂತೀರಾ ಆನೆಕ್ಡೋಟ್ ಆಗ್ಲಿ, ಕತೆ ಆಗ್ಲಿ ನಮ್ಗೆ ಏನಾರು ಶೇರ್ ಮಾಡ್ತೀರಾ ನೀವು? ಸುಮಾರಿದೆ, ಪಿಕ್ ಮಾಡೋದ್ ಕಷ್ಟ. ಆದ್ರೂ ಒಂದ್ ಪಿಕ್ ಮಾಡ್ತೀನಿ. ಪರವಾಗಿಲ್ಲ, ಒಂದು ಅಂತ ಇಲ್ಲ, ಒಂದಲ್ಲೇ ಮುಗಿಸೋದೇನ್ ಬೇಕಾಗಿಲ್ಲ. 45 ನಿಮಿಷ ಮಾಡ್ಬೋದು. ನಾನು ಸೈಕ್ಲಿಂಗ್ ಶುರು ಮಾಡಿ ಇವಾಗ ಒಂದ್ ಮೋರ್ ದನ್ 10 ವರ್ಷ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ 1 ವರ್ಷ 2 ವರ್ಷ ಏನೋ ಆಗಿದ್ದಾಗ ನಾವು ಮನಾಲಿ ಟು ಲೇ ಸೈಕ್ಲಿಂಗ್ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಇಟ್ ವಾಸ್ ಅ ಗ್ರೂಪ್ ರೈಡ್. ಅಂದ್ರೆ ಯಾರೋ ಆರ್ಗನೈಸ್ ಮಾಡಿದ್ರು, ಅವ್ರು ನಮಗೆ ಸಪೋರ್ಟ್ ಕೊಡ್ತಿದ್ರು. ನಮ್ಗೆ ಸೈಕಲ್ ಓಡ್ಸಕ್ ಆಗಿಲ್ಲ ಅಂದ್ರೆ ದೇ ವಿಲ್ ಬಿ ಹೆಲ್ಪಿಂಗ್ ಅಸ್. ಆ ತರ ಗ್ರೂಪ್ ರೈಡ್. ಸೊ ಆ ತರ ರೈಡ್ಗೆ ಹೋಗಿದ್ದು. ಅಲ್ಲಿ ಮನಾಲಿ ಟು ಲೇ ಫುಲ್ ದೇರ್ ಆರ್ ಮಲ್ಟಿಪಲ್ ಪಾಸಸ್ ಯು ಗೆಟ್. ಲಾ ಅಂತ ಹೇಳ್ತಾರೆ ಅದಕ್ಕೆ. ಲಾ ಅಂದ್ರೆ ಮೌಂಟೇನ್ ಪಾಸ್ ಅಂತ. ಸೊ ಆ ಮೌಂಟೇನ್ ಪಾಸ್ ಅಲ್ಲಿ ನೀವು ಸೈಕ್ಲಿಂಗ್ ಮಾಡ್ಕೊಂಡು ಹೋಗುವಾಗ ಇನ್ ಜನರಲ್ ನೀವು ಹೈ ಆಲ್ಟಿಟ್ಯೂಡ್ ಹೋದಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ಸೊ ನೀವು ಸೈಕ್ಲಿಂಗ್ ಮಾಡೋದು ಯು ನೀಡ್ ಫಸ್ಟ್ ಆಫ್ ಆಲ್ ಆಕ್ಸಿಜನ್. ಆಮೇಲೆ ನೀವು ಸೈಕ್ಲಿಂಗ್ ಮಾಡ್ಕೊಂಡು ಹೋಗುವಾಗ ಯು ನೀಡ್ ಲಾಟ್ ಆಫ್ ಆಕ್ಸಿಜನ್. ಸೊ ನಿಮ್ಗೆ ಜಾಸ್ತಿ ಫಿಸಿಕಲ್ ಸ್ಟ್ರೆಂತ್ ಗಿಂತ ಮೆಂಟಲಿ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್, ಯು ನೋ ದಟ್ ಐ ವಿಲ್ ಡೂ ಇಟ್ ಅಂತ. ಸೊ ಒಂದ್ ಪರ್ಟಿಕ್ಯುಲರ್ ಪಾಸ್ ಐತಿ, ತಗ್ಲಂಗ್ಲಾ ಪಾಸ್ ಅಂತ ಒಂದು. ಸೊ ಅದು ಅದ್ರ ಹಿಂದಿನ ದಿವಸ ನಂಗೊಂಚೂರು ಹುಷಾರಿರ್ಲಿಲ್ಲ, ಆ ತರ ಏನೋ ಇತ್ತು. ಬಟ್ ದೆನ್ ನನ್ಗೆ ಯಾವತ್ತೂ ಸಪೋರ್ಟ್ ತಗೊಂಡು ಹೋಗೋದಿರ್ಲಿಲ್ಲ. ನಂಗೆ ಫುಲ್ ರಸ್ತೆ ಐ ವಾಂಟೆಡ್ ಟು ಡೂ ಇಟ್ ಆನ್ ಸೈಕಲ್ ಓನ್ಲಿ. ಸೊ ಅವತ್ತು ಹೋದೆ ನಾನು. ಅಂಡ್ ನಾನೊಂದ್ ಸ್ವಲ್ಪ ಸ್ಲೋ ಅಂದ್ರೆ ಕಂಪೇರ್ ಟು ಅದರ್ ಸೈಕ್ಲಿಸ್ಟ್. ನಾನು ಯಾವಾಗಿದ್ರು ನನ್ನ ಪೇಸ್ ಅಲ್ಲೇ ಹೋಗ್ತಾ ಇದ್ದಿದ್ದು. ನಾನು ಬೇರೆಯವ್ರ ಜೊತೆ ಕಾಂಪಿಟ್ ಆಗ್ಲಿ ಅಥವಾ ಅವ್ರ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಹೋಗೋದಿಲ್ಲ. ಸೊ ಅವತ್ತು ಅದು ಪಾಸ್ಗೆ ತಲುಪಿದಾಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 4:15 ಗಂಟೆ. ಅಲ್ಲಿ ಮೌಂಟೇನ್ಸ್ ಅಲ್ಲಿ ಸಡನ್ ಆಗಿ ಚಳಿ ಶುರು ಆಗ್ಬಿಡುತ್ತೆ. ಸಾಯಂಕಾಲ ಆದ ತಕ್ಷಣ ಚಳಿ ಜಾಸ್ತಿ ಆಗುತ್ತೆ. ಅದು ಗೊತ್ತಿರೋ ವಿಚಾರ. ಬಟ್ ದೆನ್ ಅವಾಗ ನಾನು ಅಲ್ಲಿಗೆ ಹೋದೆ. ಐ ಮೀನ್ ರೀಚಿಂಗ್ ದ ಟಾಪ್ ವಾಸ್ ದ ಚಾಲೆಂಜ್ ಆಕ್ಚುಲಿ. ಸೈಕಲ್ ಅಲ್ಲಿ ನೀವು ಹತ್ಕೊಂಡು ಹೋಗ್ತಾ ಇದ್ದೀರಾ. ಆಮೇಲೆ ಡೌನ್ ಹಿಲ್ ಇತ್ತು. ಆವಾಗ ಅಲ್ಲಿ ಸಪೋರ್ಟ್ ಅವರು ಆರ್ಗನೈಸ್ ಮಾಡಿದವರು ಹೇಳಿದ್ರು ನನ್ಗೆ, ಇವಾಗ ಚಳಿ ಜಾಸ್ತಿ ಆಗುತ್ತೆ, ಹಿಂಗಿದ್ರು ನೀವು ಅಪ್ ಹಿಲ್ ಮಾಡಿದಿರಲ್ಲ, ಡೌನ್ ಹಿಲ್ ಬಂದ್ಬಿಡಿ, ನೀವು ಗಾಡಿನಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ ನಿಮ್ನ, ನೀವೇ ಲಾಸ್ಟ್ ಇರೋದು. ನಾನು ಇಲ್ಲ ಅಂತಂದೆ, ಬಿಕಾಸ್ ನಂಗೆ ಫುಲ್ ಸೈಕಲ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಆಮೇಲೆ ಓಕೆ ಅಂತ ಹೇಳ್ಬಿಟ್ಟು, ಸರಿ ಮೇಡಮ್ ಹಂಗಂದ್ರೆ ನೀವು ಬನ್ನಿ, ನಾವು ಫಾಲೋ ಮಾಡ್ತಿರ್ತೀವಿ ಅಂತ ಅವ್ರು ಹೋದ್ರು. ಅದು ಎಷ್ಟು ಸ್ಟೀಪ್ ಅಪ್ ಇತ್ತೋ ಅಷ್ಟೇ ಸ್ಟೀಪ್ ಡೌನ್ ಹಿಲ್ ಇತ್ತು. ಸುಮಾರು ಕಿಲೋಮೀಟರ್, ಲೈಕ್ ಒಂದು 6-7 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ ಮಿನಿಮಮ್ ಸ್ಟೀಪ್ ಡೌನ್ ಹಿಲ್. ಸೊ ನಾನು ಇಷ್ಟು ಕಷ್ಟ ಪಟ್ಕೊಂಡು ಹತ್ಕೊಂಡು ಬಂದಿದ್ದೀನಿ, ಚೆನ್ನಾಗಿರುತ್ತೆ ಅಂತ ನಾನು ಡೌನ್ ಹಿಲ್ ಶುರು ಮಾಡಿದೆ. ನನ್ಗೆ ಆ ಚಳಿ ಅಂದಾಜಿರ್ಲಿಲ್ಲ. ಆಮೇಲೆ ನಾನು ಬರೀ ಒಂದು ಸೈಕ್ಲಿಂಗ್ ಜರ್ಸಿ ಹಾಕೊಂಡಿದ್ದು, ಒಳಗಡೆ ಇನ್ನರ್ಸ್ ಏನಿತ್ತು ಅದಷ್ಟೇ ಇದ್ದಿದ್ದು.
1 ಕಿಲೋಮೀಟರ್ ಆಯ್ತೋ ಏನೋ ಚಳಿ ಹಿಡ್ಕೊಂತು ನನ್ಗೆ. ಚಳಿ ಕಾಟ್ ಮಿ ಕಂಪ್ಲೀಟ್ಲಿ. ದೆನ್ ನಂಗೆ ಅದು ಇನ್ನೂ ಮೆಂಟಲಿ ಐ ವಾಸ್ ಸೋ ಗ್ರಿಟಿ ದಟ್ ನಾನು ಸೈಕ್ಲಿಂಗ್ ಮಾಡೋದು ನಿಲ್ಲಿಸ್ಬೇಕು ಅಂತ ನಂಗೆ ಇನ್ನೂ ಅನ್ಸ್ಲಿಲ್ಲ. ದೆನ್ ಐ ಕಂಟಿನ್ಯೂಡ್, ಹಂಗೆ ಹೋದೆ. ಇಟ್ ವಾಸ್ ಕಮ್ಮಿ ಏನ್ ಆಗ್ತಿರ್ಲಿಲ್ಲ, ಅದು ಜಾಸ್ತಿನೇ ಆಗ್ತಾ ಇದ್ದದ್ದು, ನಂಗೆ ಚಳಿ ಆಗ್ತಿದ್ದು. ದೆನ್ ಐ ರೀಚ್ ದ ಪಾಯಿಂಟ್, ಇನ್ ನನ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ಐ ಸ್ಟಾಪ್ ದಟ್ ಸಪೋರ್ಟ್ ವೆಹಿಕಲ್. ಐ ಗಾಟ್ ಇನ್ ಟು ದ ವೆಹಿಕಲ್ ಅಂಡ್ ದೆನ್ ಆ ವೆಹಿಕಲ್ ಇಂದ ಹತ್ತಿ ನನ್ನ ಡೆಸ್ಟಿನೇಷನ್ ಮುಟ್ಟಿ ಇಡೀ ರಾತ್ರಿ ಮುಗ್ದು ಬೆಳಿಗ್ಗೆ ಆಗೋವರೆಗೂ ದಟ್ ಚಳಿ ವಾಸ್ ಟ್ರಬ್ಲಿಂಗ್ ಮೀ ಲೈಕ್ ಎನಿಥಿಂಗ್. ನಂಗೆ ವಾಂತಿ ಆಯ್ತು, ಐ ಕುಡಂಟ್ ಈಟ್, ಲಾಟ್ ಆಫ್ ಥಿಂಗ್ಸ್, ಐ ವಾಸ್ ಫೀಲಿಂಗ್ ಸೋ ವೀಕ್. ಅಂಡ್ ನೆಕ್ಸ್ಟ್ ಡೇ ನಂಗೆ ರೈಡ್ ಮಾಡಕ್ ಆಗುತ್ತಾ ಇಲ್ವಾ ಅನ್ನೋಷ್ಟು ನನ್ಗೆ ಬಿಕಮ್ ಸೋ ವೀಕ್. ನಥಿಂಗ್, ಏನೂ ಇರ್ಲಿಲ್ಲ, ನಾನು ಹತ್ತವಾಗ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಆವಾಗ ರಿಯಲೈಸ್ ಆಗಿದ್ದು ಅಂದ್ರೆ, ನೇಚರ್ನ ಯು ಕಾಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂಡ್ ಯು ಹ್ಯಾವ್ ಟು ಬಿ ರೆಡಿ. ಯು ಶುಡ್ ನೋ ಬಿಫೋರ್ ಯು ಗೆಟ್ ಇನ್ ಟು ಅಡ್ವೆಂಚರಿಂಗ್ ಸಮಥಿಂಗ್. ಅಟ್ ಲೀಸ್ಟ್ ಬೇಸಿಕ್ಸ್ ಗೊತ್ತಿರ್ಬೇಕು ನಿಮ್ ಜೀವ ನೀವು ಉಳಿಸ್ಕೊಳಕ್ಕೆ. ದಟ್ ವಾಸ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ವಿಚ್ ಐ ವಿಲ್ ನೆವರ್ ಫರ್ಗೆಟ್. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈ ಅಂದ್ರೆ ಈ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ಸ್ಪೆಸಿಫಿಕ್ಲಿ ಲೇ ಅಲ್ಲಿ ಸೈಕ್ಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಹೇಗ್ ಅನ್ಸುತ್ತೆ? ನಾನಾಗಿದ್ರೆ ಡೆಫಿನೆಟ್ಲಿ ಕ್ಯಾಮ್ರಾ ಇಟ್ಕೊಂಡು ಬರೀ ಆ ಕಡೆ ಫೋಟೋ ತಕೊಂಡ್ ಬರ್ತಾ ಇದೆ, ಸೈಕಲ್ ಮಾಡ್ತಾ ಇರ್ಲಿಲ್ಲ. ಅದು ಸೈಕ್ಲಿಸ್ಟ್, ಎಲ್ಲ ಸೈಕ್ಲಿಸ್ಟ್ಗೆ ಅಂಡ್ ಏನಂದ್ರೆ ನಿಮ್ ಫೋಟೋಗ್ರಫಿನೂ ಇಂಟ್ರೆಸ್ಟ್ ಇದ್ರೆ ಇಟ್ಸ್ ಅ ವೆರಿ ಕ್ಲಾಶಿಂಗ್ ಥಿಂಗ್. ನೀವು ಸೈಕಲ್ ಮಾಡ್ತೀರಾ ಅಥವಾ ಫೋಟೋ ತೆಗಿತೀರಾ ಅನ್ನೋದು ಕ್ಲಾಶ್ ಆಗುತ್ತೆ. ಅದು ಸುಮಾರು ಸಲ ಆಗುತ್ತೆ. ಇಟ್ ಇಸ್ ಅ ಚಾಯ್ಸ್. ಸೊ ಒಂದೊಂದ್ಸಲ ನಿಲ್ಸ್ಬಿಟ್ಟು ತೆಗಿತೀವಿ, ಬಟ್ ಒಂದೊಂದ್ಸಲ ನಿಲ್ಸಲ್ಲ, ಹಂಗೆ ಹೋಗ್ತೀವಿ. ಸೊ ಅದು ಯಾವಾಗಿದ್ರು ಇತ್ತು. ಬಟ್ ದೆನ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಮನ್ಸಲ್ಲಿ ಉಳಿಯೋದು ನಾವು ತೆಗ್ದಿದ್ ಪಿಕ್ಚರ್ ಅಲ್ಲ, ನಮ್ ಮನ್ಸಲ್ಲಿ ಉಳಿದಿರೋ ಪಿಕ್ಚರ್ಗಳು. ಅದಕ್ಕೆ ಯಾವ್ದು ಕ್ಯಾಮೆರಾ ಬೇಕಿಲ್ಲ. ಸೊ ಫೈನಲಿ ಅದು ನನ್ಗೆ ಒಂಥರ ರಿಯಲೈಸ್ ಆಗ್ಬಿಟ್ಟಿದೆ. ಸೊ ನಾನು ಕಂಪಲ್ಸಿವ್ ಅಂತ ಹೋಗ್ಬಿಟ್ಟು ಫೋಟೋ ತಗೊಳಲ್ಲ. ನಾನು ಹೋಗ್ತಾ ಇರ್ತೀನಿ, ಇದೇ ಪಾಸಿಬಿಲಿಟಿ ಇದೆ, ಸಾಧ್ಯ ಇದೆ, ಮಾಡ್ಬೋದು ನನ್ನ ಟೈಮು ನನ್ನ ಲಿಮಿಟ್ಸ್ ಅಲ್ಲಿ ಅಂದ್ರೆ ಆವಾಗ ನಿಂತ್ಕೊಂಡು ಫೋಟೋ ತಗೋತೀನಿ, ಇಲ್ಲಾಂದ್ರೆ ಫೋಟೋ ತಗೊಳಲ್ಲ. ಅಂದ್ರೆ ನನಗೆ ಸೈಕಲ್ ಮಾಡೋದು ಬಹಳ ಕಷ್ಟ ಇದೆ ಅಂತ ಆಯ್ತು. ನಾವು ಬರೀ ಫೋಟೋ ತಗೊಳ್ಳೋದಕ್ಕೆ ಟೈಮ್ ಹೊಟ್ಟೋಗುತ್ತೆ ಅಂತ. ಇಲ್ಲ, ನೀವು 5-10 ಕಿಲೋಮೀಟರ್ ಮಾಡಿ, ಅವಾಗ ನೀವು ಫೋಟೋನು ತಗೋಬಹುದು, ಸೈಕಲ್ ಮಾಡ್ಬೋದು. ನೋಡೋಣ ಅದು ಯಾವಾಗ ಆಗತ್ತೆ ನೋಡೋಣ. ಬಟ್ ಯಾರಿಗೂ ಗೊತ್ತಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ನಂಗೆ ಸೈಕಲ್ ಮಾಡೋದು ಅದ್ರಲ್ಲಿ ಏನೇನ್ ಇರುತ್ತೆ ಗೊತ್ತಿಲ್ಲ ಅನ್ನೋದ್ರೆ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನ ಒಂದು ಸ್ನ್ಯಾಪ್ ಶಾಟ್ ಕೊಡೋದಾದ್ರೆ ಹೇಗಿರುತ್ತೆ ಅದು? ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೌ ಇಸ್ ಇಟ್ ಸೈಕ್ಲಿಂಗ್ ದೇರ್ ಅಲ್ಲಿ, ಆ ಆಲ್ಟಿಟ್ಯೂಡ್ ಅಲ್ಲಿ, ಚಳಿ ನೀಲಿ? ಆಸ್ ಐ ಟೋಲ್ಡ್, ಇಟ್ಸ್ ಮೋರ್ ಆಫ್ ಅ ಮೆಂಟಲ್ ಗೇಮ್. ನೀವು ತಯಾರಾಗಿ ಹೋದ್ರೆ, ಅಂದ್ರೆ ಸಡನ್ ಆಗಿ ನೀವು ಲೇ ಮನಾಲಿಗೆ ಹೋಗ್ಬಿಟ್ಟು ಸೈಕ್ಲಿಂಗ್ ಆಗ್ಲಿ ರನ್ನಿಂಗ್ ಆಗ್ಲಿ ಯಾವ್ದು ಮಾಡಕ್ಕಾಗಲ್ಲ. ನೀವು ಹೋಗ್ತೀನಿ ಅಂತ ಒಂದು ಡಿಸೈಡ್ ಮಾಡ್ಕೊಂಡ್ಮೇಲೆ ಫಸ್ಟ್ ನೀವು ಒಂದಿಷ್ಟು ಎಷ್ಟ್ ದಿವಸ ಮುಂಚೆ ಇರುತ್ತೋ ಅಷ್ಟ್ ದಿವಸ ಯು ವಿಲ್ ಹ್ಯಾವ್ ಟು ಪ್ರಿಪೇರ್. ಅಂದ್ರೆ ಫಿಸಿಕಲಿ ನೀವು ಬೆಂಗಳೂರಲ್ಲೇ ಇದ್ರು ನೀವು ಆಕ್ಟಿವ್ ಆಗಿರ್ಬೇಕು, ಎಲ್ಲೋ ಸೈಕಲ್ ತಗೊಂಡು ಒಂದಿಷ್ಟು ಡಿಸ್ಟೆನ್ಸ್ ಹೋಗಿ ಬರ್ಬೇಕು. ಸೊ ಯು ಹ್ಯಾವ್ ಟು ಡೂ ದಟ್ ವಾರ್ಮ್ ಅಪ್ ಎಕ್ಸರ್ಸೈಸಸ್ ಇಲ್ಲೇನೆ. ನೀವು ರೆಡಿ ಆಗಿ ಆಮೇಲೆ ಹೋಗ್ತೀರಾ. ಸಡನ್ ಆಗಿ ಹಂಗೆ ಹೋಗ್ತೀನಿ ಅಂದ್ರೆ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಅಂಡ್ ಅ ಫೂಲಿಶ್ ಥಿಂಗ್ ಟು ಡೂ ಅಂತ ಹೇಳ್ತೀನಿ. ಮೋಟರ್ ಬೈಕ್ ರೈಡ್ಸ್, ಎಸ್, ಲಾಟ್ ಆಫ್ ಪೀಪಲ್ ಗೋ. ಆದ್ರೆ ಅದೇ ಅವ್ರಿಗೆ ಮೋಟಾರ್ ಬೈಕಿಂಗ್ ಗೊತ್ತಿರುತ್ತೆ, ಮೋಟಾರ್ ಬೈಕಿಂಗ್ ಎಂಜಾಯ್ ಮಾಡ್ತಿರ್ತಾರೆ, ಅಲ್ಲಿ ಹೋಗ್ತಾರೆ. ಇವನ್ ದೆನ್ ಲೇ ಲದಾಖ್ ಅಲ್ಲಿ ಮೋಟಾರ್ ಬೈಕಿಂಗ್ ಮಾಡುವಾಗ ಅಲ್ಲಿ ಹೋದವರು ಅವ್ರಿಗೆ ಗೊತ್ತು ಅಲ್ಲಿ ಏನ್ ಚಾಲೆಂಜಸ್, ಹೊಸ ಚಾಲೆಂಜಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ ಇಸ್ ಆಲ್ ವರ್ತ್ ಇಟ್. ನೀವು ಮೋಟರ್ ಬೈಕಿಂಗ್ ಹೇಳಿದ್ರಿ. ಸೊ ನನ್ನ ನೆಕ್ಸ್ಟ್ ಪ್ರಶ್ನೆ ವಾಸ್, ಈ ಬೆಂಗಳೂರಲ್ಲಿ ಸೈಕಲ್ ಓಡಿಸೋದು ಕಷ್ಟನಾ ಅಥವಾ ಲೇ ಲಡಾಖಲ್ಲಿ ಸೈಕಲ್ ಓಡಿಸೋದು ಕಷ್ಟನಾ? ಬೆಂಗಳೂರಲ್ಲೇ ಕಷ್ಟ. ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂದ್ರೆ ಟ್ರಾಫಿಕ್ ಒಂದು, ಎರಡನೇದ್ದು ಇವಾಗ ಪರವಾಗಿಲ್ಲ. ಅಂದ್ರೆ ನಾನು ಅದೇ ಹೇಳಿದ್ನಲ್ಲ, ನಾನು ಓಡ್ಸಕ್ ಶುರು ಮಾಡಿ 10 ವರ್ಷಕ್ಕಿಂತ ಜಾಸ್ತಿ ಆಯ್ತು ಅಂತ. ಯಾವಾಗ ಶುರು ಮಾಡಿದವಾಗ ಜಾಸ್ತಿ ಸೈಕ್ಲಿಸ್ಟ್ ಇರ್ಲಿಲ್ಲ. ಇವಾಗ ಸುಮಾರು ಜನ ಸೈಕ್ಲಿಸ್ಟ್ ಇದ್ದಾರೆ ಬೆಂಗಳೂರಲ್ಲಿ, ಆವಾಗೆಲ್ಲ ಇರ್ಲಿಲ್ಲ. ಸೊ ನಮ್ ಸ್ಪೀಡು ಕಮ್ಮಿ ಇರುತ್ತೆ ಕಂಪೇರ್ ಟು ಅದರ್ ವೆಹಿಕಲ್ಸ್. ಅಂಡ್ ಜನಗಳ ಹತ್ರ ಅದು ಏನ್ ಹೇಳ್ತಾರೆ, ಪೇಶನ್ಸ್ ಅನ್ನೋದಿಲ್ಲ. ಅವರು ದೇ ಟ್ರೀಟ್ ಅಸ್ ನಾವೇನೋ ಟ್ರಾಫಿಕ್ ನ ಸ್ಟಾಪ್ ಮಾಡ್ತಾ ಇದೀವಿ ಅನ್ನೋ ತರ ದೇ ಹಾಂಕ್ ಅಂಡ್ ದೇ ಆರ್ ಲೈಕ್ ಸೋ ಇಂಪೇಷಂಟ್. ಸೊ ಹಿಂಗಾಗಿ ಇಟ್ ಇಸ್ ಡಿಫಿಕಲ್ಟ್. ಅದರ್ವೈಸ್ ಒಂದ್ ಸ್ವಲ್ಪ ದಿವಸ ಹೋದ್ಮೇಲೆ ನಾವು ಒಂದ್ ಸ್ವಲ್ಪ ಎಮ್ಮೆ ಚರ್ಮದವ್ರಾಗ್ಬಿಟ್ವಿ. ಆಮೇಲೆ ಹೌದು, ನಾನು ಇದೇ ಸ್ಪೀಡಲ್ಲಿ ಹೋಗ್ತೀನಿ, ನೀನ್ ಪಕ್ಕದಲ್ಲಿ ಹೋಗು, ರೋಡ್ ಎಲ್ರಿಗೂ ಇರೋದು ಅಂತ ನಾವು ಶುರು ಮಾಡಿದ್ವಿ. ದೆನ್ ಥಿಂಗ್ಸ್ ಚೇಂಜ್ ಅಂಡ್ ನಂಬರ್ ಆಫ್ ಸೈಕ್ಲಿಸ್ಟ್ ಆಲ್ಸೋ ಇನ್ಕ್ರೀಸ್ ಆಯ್ತಲ್ಲ.
ಇವಾಗ ಇಟ್ಸ್ ಅ ಬೆಟರ್ ಸಿನಾರಿಯೋ ಇನ್ ಬೆಂಗಳೂರು. ಅಂಡ್ ಜನರಲಿ ನಂಬರ್ ಆಫ್ ವಿಮೆನ್ ರೈಡರ್ಸ್ ಈಸ್ ಪ್ರೆಟಿ ಹೈ ಹೇಗೆ? ಇವಾಗ ಚೆನ್ನಾಗಿದೆ, ಅಂದ್ರೆ ಐ ಕ್ಯಾನ್ ಸೇ 30-70 ಅಂತ ಹೇಳ್ಬೋದು. ಸೊ ದ ನಂಬರ್ ಇಸ್ ಗುಡ್. ಮುಂಚೆ ಕಮ್ಮಿ ಇದ್ರು, ಬಟ್ ಇವಾಗ ತುಂಬಾ ಜನ ಮಾಡ್ತಾ ಇದ್ದಾರೆ. ಸೊ ನೀವು ಸೈಕಲ್ ತಗೊಂಡು ಎಲ್ಲೆಲ್ಲಿ ಹೋಗಿದ್ದೀರಾ? ನಾನು ಸೈಕಲ್ ತಗೊಂಡು ಮಲೆನಾಡೆಲ್ಲ ಸುತ್ತಿದೀವಿ, ಅಂಡ್ ಅಲ್ಲಿ ಲದಾಖ್ ಹೋಗಿದೀವಿ, ಅಂಡ್ ಆಗುಂಬೆ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಆಕ್ಚುಲಿ ಎಲ್ಲ ಕಡೆ ತಗೊಂಡು ಹೋಗ್ತೀನಿ. ಹಂಪಿಗೆ ತಗೊಂಡು ಹೋಗಿದ್ದೀನಿ. ನಮ್ದು ಹೆಂಗಂದ್ರೆ ಕಾರ್ ಇದೆ ನಂದು. ಆ ಅದು ಎಲ್ಲಾದ್ರೂ ವಿಸಿಟಿಂಗ್ ಅಂತ ಹೋದ್ರೆ ಕಾರಲ್ಲಿ ಸೈಕಲ್ನ ಹಾಕೊಂಡು ಹೋಗೋದು. ಅಲ್ಲಿ ಡೆಸ್ಟಿನೇಷನ್ ಮುಟ್ಟಿದ್ಮೇಲೆ ಕಾರ್ ಮುಟ್ಟಲ್ಲ, ಸೈಕಲ್ ತಗೊಂಡು ಸುತ್ತೋದು. ಸೊ ಹಿಂಗಾಗಿ ಗಾನ್ ಟು ಮೆನಿ ಪ್ಲೇಸಸ್ ಇನ್ ಸೈಕಲ್. ನಿಮ್ಮ ಕಾರ್ ಜೊತೆ ಸೈಕಲ್ ಬಂದಿದೆ, ಸೈಕಲ್ ಜೊತೆ ಕಾರ್ ಬಂದಿದೆ ಗೊತ್ತಿಲ್ಲ. ಇಲ್ಲ, ಎರಡು ಬಹಳ ದಿವಸಗಳಿಂದ ವರ್ಷಗಳಿಂದ ಜೊತೆಯಲ್ಲಿ ಇದಾವೆ. ಸೊ ಎರಡು ಇದಾವೆ. ಇಂಟ್ರೆಸ್ಟಿಂಗ್. ನಾವು ಅದು ಸಿಕ್ಕಿದಾಗ ನೀವೊಂದು ಕತೆ ಹೇಳ್ಬೇಕು ನಿಮ್ ಪಾಡ್ಕಾಸ್ಟ್ ಅಲ್ಲಿ ಸುನಿಲ್ ಅಂತ ಹೇಳಿದ್ರಿ. So, ಶುರು ಮಾಡಿ. ಯಾವ ಕತೆ ಒಂದ್ ಸ್ವಲ್ಪ ಹೇಳ್ತೀರಾ? ನಮ್ಗೊಂದ್ ಸ್ವಲ್ಪ ಮರು ಜಾಸ್ತಿ. ನಿಮ್ಮ ಜಾಸ್ತಿ ಅಂತೀರಾ? ಓಕೆ. ಎಲ್ಲ ಈ ಜನರಲಿ ವಿಮೆನ್ಸ್ ಡೇ ಅಂತ ಕೇಳಿದ ತಕ್ಷಣ ಯುವರ್ ಲೈಕ್ ಐ ವಾಂಟ್ ಟು ಟೆಲ್ ಮೈ ಸ್ಟೋರಿ ಅರೌಂಡ್ ಯು ಬೀಯಿಂಗ್ ಅ ಸಿಂಗಲ್ ವಿಮೆನ್ ಆಸ್ ಆಫ್ ನೌ ಅಂತ. ಹಾ ಹಾ So, ಸೊ ಜೊತೆ. ನನ್ಗೆ ಅದು ಜನರಲ್ ಕ್ವೆಶನ್ ನಂಗೆ ಯಾವಾಗಿದ್ರು ಇದ್ದಿದ್ದು. ಯಾವಾಗಿದ್ರು ಇವಾಗ ಯಾವ್ದಾದ್ರು ಈ ತರ ಇವೆಂಟ್ಸ್ ಎಲ್ಲ ಇದ್ದಾಗ ಜನರಲಿ ಪೀಪಲ್ ಗೋ ಫಾರ್ ಏನಾದ್ರೂ ಅಚೀವ್ ಮಾಡಿರ್ಬೇಕು, ಅವ್ರು ಎಂಟರ್ಪ್ರಿನರ್ ಇರ್ಬೇಕು, ಅವ್ರು ಇದ್ದಿರ್ಬೇಕು, ಏನೋ ಒಂದ್ ಸಾಧನೆ ಮಾಡಿರ್ಬೇಕು ಯಾವ್ದೋ ಫೀಲ್ಡ್ ಅಲ್ಲಿ. ಅವ್ರನ್ನ ಹೋಗಿ ಅಷ್ಟೇ ಮಾತಾಡಿಸ್ತಾರೆ. ಅವ್ರ ಹತ್ರ ಅಷ್ಟೇ ಕತೆ ಇರುತ್ತಾ, ಬೇರೆಯವ್ರ ಹತ್ರ ಕತೆ ಇರಲ್ವಾ ಅನ್ನೋದು ಫಸ್ಟ್ ಕ್ವೆಶನ್. ಹಂಗೆ ನೀವ್ ಹೇಳಿದ್ರಲ್ಲ, ಎಲ್ಲರ ಹತ್ರನೂ ಕತೆ ಇರುತ್ತೆ. ಸೊ ಅದ್ರಲ್ಲಿ ಎಲ್ಲರ ಕಥೆನಲ್ಲಿನೂ ಒಂದಿಲ್ಲ ಒಂದು ಇನ್ಸ್ಪಿರೇಷನ್ ಪಾಯಿಂಟ್ ಯಾರಿಗೋ ಒಂದು ಟಚ್ ಆಗುತ್ತೆ. ಸೊ ಅದು ಒಂದ್ ಕ್ವೆಶನ್. ಇನ್ನೊಂದು, ನನ್ಗೆ ಸುಮಾರು ಫ್ರೆಂಡ್ ಸರ್ಕಲ್, ನಾನು ಸಿಂಗಲ್ ಮದರ್ ಅಂಡ್ ಬೀನ್ ಮೋರ್ ದೆನ್ 10 years ಅಗೇನ್ ಫಾರ್ ದಟ್ ಆಲ್ಸೋ. ಸೊ ಸುಮಾರು ಜನ ಅದು ಕ್ವೆಶನ್ ಬರುತ್ತೆ, ಒಬ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ಅದು ಇದು ಫ್ಯಾಮಿಲಿ ಸಪೋರ್ಟ್ ಹೆಂಗೆ ಅಂತ. ದಟ್ ಈಸ್ ಒನ್ ಪಾರ್ಟ್. ಬಟ್ ಅನದರ್ ಥಿಂಗ್ ಇಸ್ ಸುಮಾರು ಫ್ರೆಂಡ್ಸ್ ಇದ್ದಾರೆ ಹೂ ಆರ್ ಆಲ್ಸೋ ಸಿಂಗಲ್. ಬಟ್ ದ ಥಿಂಗ್ ಈಸ್ ದೇ ಆರ್ ನಾಟ್ ಹ್ಯಾಪಿ. ಅದು ನಂಗೆ ತುಂಬಾ ಏನಾಗುತ್ತೆ, ಇಟ್ ಕಾಸಸ್ ಮೀ ಟ್ರಬಲ್. ನನ್ಗೆ ಅರ್ಥ ಆಗಲ್ಲ. ಅಂದ್ರೆ ನಾನ್ ಹೆಂಗಿದೀನಿ ಅವ್ರಿಗೆ ಅರ್ಥ ಮಾಡ್ಸಕ್ ಆಗಲ್ಲ. ಬಟ್ ದೆನ್ ಐ ಹ್ಯಾವ್ ಅ ಮೆಸೇಜ್. ಅಂದ್ರೆ ನೀವು ನಿಮ್ ಜೊತೆ ಖುಷಿ ಇಲ್ಲ ಅಂದ್ರೆ ನೀವು ಯಾರ ಜೊತೆ ಖುಷಿ ಇರೋದು ಇಸ್ ಲೈಕ್ ಇಟ್ಸ್ ಅಂದ್ರೆ ಮರೀಚಿಕೆ ಅಂತ ಹೇಳ್ತಾರಲ್ಲ, ಹಂಗೆ ನೀವು ಅಲ್ಲಿ ನೀರ್ ಕಾಣ್ತಿದೆ, ಆ ನೀರ್ ಸಿಕ್ಕಾಗ ಮಾತ್ರ ನಂಗೆ ನೀರಡಿಕೆ ಹೋಗುತ್ತೆ ಅನ್ನೋ ತರ. ಇಟ್ಸ್ ಅ ಮರೀಚಿಕೆ. ಇಟ್ ಮೇ ಬಿ ಟ್ರೂ, ಇಟ್ ಮೇ ನಾಟ್ ಕಮ್ ಟ್ರೂ, ವಿ ಡೋಂಟ್ ನೋ. ಬಟ್ ನಮ್ ಜೊತೆ ನಾವು ಖುಷಿಲಿರೋದು ಯಾವಾಗಿದ್ರು ನಮ್ ಕೈಯಲ್ಲಿರುತ್ತೆ. ಅದನ್ನ ಯಾಕೆ ಮಾಡಲ್ಲ? ವೈ ದಟ್ ಸೋಷಿಯಲ್ ಕಂಡೀಷನಿಂಗ್ ಎಫೆಕ್ಟ್ಸ್ ಅಸ್ ಸೋ ಮಚ್? ಆಫ್ ಕೋರ್ಸ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ರೀಸನ್ಸ್, ಎಸ್ಪೆಷಲಿ ಇಂಡಿಯಾನ್ ಅಲ್ಲಿ. ಮದ್ವೆ ಆಗಿಲ್ಲ ಅಂದ್ರೆ ಕ್ವಶನ್ ಕೇಳ್ತಾರೆ, ಮಕ್ಳಾಗಿಲ್ಲ ಅಂದ್ರೆ ಕ್ವಶನ್ ಕೇಳ್ತಾರೆ, ಒಬ್ರೆ ಇದೀವಿ ಅಂದ್ರೆ ಕ್ವಶನ್ ಕೇಳ್ತಾರೆ, ಎಲ್ಲದಕ್ಕೂ ಕ್ವಶನ್ ಕೇಳ್ತಾರೆ. ದ ಥಿಂಗ್ ಇಸ್, ನೀವು ಮೆಂಟಲಿ ಹೆಂಗ್ ಸ್ಟ್ರಾಂಗ್ ಆಗ್ತೀರಾ ಆ ವಿಷಯಗಳಿಗೆ, ಅಂಡ್ ವಾಟ್ ಯು ಆರ್ ಆಸ್ ಅ ಪರ್ಸನ್, ನಿಮ್ ಜೊತೆ ನಿಮ್ ರಿಲೇಷನ್ ಏನು, ದಟ್ ಮ್ಯಾಟರ್ಸ್ ದ ಮೋಸ್ಟ್. ಟು ಬಿ ಹ್ಯಾಪಿ ವಿತ್ ಯುವರ್ ಸೆಲ್ಫ್ ಫಸ್ಟ್. ಸೊ ಅದೊಂದು ನನ್ಗೆ ಹೇಳ್ಬೇಕಿತ್ತು ಅಷ್ಟೇ. ಸೊ ಫೈಂಡಿಂಗ್ ಹ್ಯಾಪಿನೆಸ್ ವಿತ್ ಯುವರ್ ಸೆಲ್ಫ್, ನಿಮ್ಮ ಜೊತೆ ನೀವು ನಿಮ್ಮ ಏನಂತೀರ ಒಡನಾಟ ನಿಮ್ ಜೊತೆ ಹೇಗಿದೆ, ಆ ಒಂದು ಜರ್ನಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಆಲ್ವೇಸ್ ಬಿ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಫೈಂಡ್ ಇಟ್ ಔಟ್ಸೈಡ್ ಅಂತ ಹೇಳ್ತಾ ಇದ್ದೀನಿ. ಹಾ ಎಕ್ಸಾಕ್ಟ್ಲಿ. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನಾನು ಇವಾಗ ಸೈಕ್ಲಿಂಗ್ ಹೋಗ್ತೀನಿ ಅಂದ್ರೆ ಗ್ರೂಪ್ ಅಲ್ಲಿ ಹೋಗ್ತೀಯಾ, ಯಾವ ಗ್ರೂಪ್ ಅಲ್ಲಿ ಹೋಗ್ತೀಯಾ, ಯಾರು ಬರ್ತಾರೆ ನಿನ್ ಜೊತೆ, ಇಟ್ಸ್ ನಾಟ್ ಕಂಪಲ್ಸರಿ. ನಾನು ಎಷ್ಟೊಂದ್ಸಲ ನಂಗೆ ಒಂದ್ 10 ರೈಡ್ ಮಾಡಿದ್ರೆ ಅದ್ರಲ್ಲಿ 8 ರೈಡ್ ನಾನು ಒಬ್ಳೆ ಹೋಗಿರ್ತೀನಿ, ಅಂಡ್ ಐ ಆಮ್ ಈಕ್ವಲಿ ಹ್ಯಾಪಿ, ಆರ್ ಐ ಆಮ್ ಮೋರ್ ಹ್ಯಾಪಿ ಸಮಟೈಮ್ಸ್, ಬಿಕಾಸ್ ದಟ್ ಕನೆಕ್ಟ್ ಇಸ್ ಡಿಫ್ರೆಂಟ್ ಲೆವೆಲ್. ಸೊ ಐ ಥಿಂಕ್ ಇಟ್ ಇಸ್ ಮೋರ್ ಟು ಡೂ ನಮ್ ಸೋಷಿಯಲ್ ಕಂಡೀಷನಿಂಗ್ ಇಂದಾನೆ ಇದೆಲ್ಲ ನಮ್ಮ ಮನ್ಸಲ್ಲಿ ಕೂತಿರೋದು, ಎಸ್ಪೆಷಲಿ ವಿಮೆನ್ಗೆ ಅಂತ ನಂಗನ್ಸುತ್ತೆ. ಬಟ್ ಅದನ್ನ ನಾವು ಯೋಚನೆ ಮಾಡ್ಬೇಕು ಲಾಜಿಕಲಿ. ಇಷ್ಟೊಂದೆಲ್ಲ ಲಾಜಿಕಲಿ ಯೋಚನೆ ಮಾಡಕ್ ಬರುತ್ತೆ, ನಮ್ ಬಗ್ಗೆ ನಮ್ಗೆ ಯಾಕೆ ಲಾಜಿಕಲಿ ಯೋಚನೆ ಮಾಡಕ್ ಬರಲ್ಲ ಅಂತ ಗೊತ್ತಾಗಲ್ಲ ನಂಗೆ. ಈಗ ನೀವು ಒಂದು ಬಹಳ ಕೋಚ್ಗೆ ಈ ತರ ಪ್ರಶ್ನೆ ಕೇಳಿದಿರಾ ಅಥವಾ ಈ ತರ ಹೇಳಿದಿರಾ, ಸೇಮ್ ನಿಮ್ಮ ಏನಂತೀರ ಜರ್ನಿ ಏನಿದೆ, ನಿಮ್ಮ ರಿಲೇಶನ್ಶಿಪ್ ನಿಮ್ ಜೊತೆ ಏನಿದೆ, ಬೇರೆಯವ್ರ ಜೊತೆ ಬಿಡಿ, ನಿಮ್ ಜೊತೆ ಏನಿದೆ, ಸೊ ಅದು ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ನನ್ನ ಎಕ್ಸ್ಪೀರಿಯನ್ಸ್ ಅದ ಕೋಚ್ ಅಲ್ಲಿ. ಸೊ ನಮಗೆ ನಮ್ಮ ಬಗ್ಗೆನೇ ಜಾಸ್ತಿ ಗೊತ್ತಿರಲ್ಲ, ಬೇರೆಯವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗಾಸಿಪ್ ಗೊತ್ತಿರುತ್ತೆ. ನಮಗೆ ನಮ್ಮ ಬಗ್ಗೆನೇ ಕೆಲವು ಪ್ರಶ್ನೆಗಳನ್ನ ನಾವು ನಮ್ಮನ್ನ ಕೇಳಿರಲ್ಲ, ಕೆಲವು ವಿಷಯಗಳು ನಮ್ಗೆ ಗೊತ್ತಿರಲ್ಲ, ಹೆಂಗೋ ಮುಂದೆ ಸಾಕ್ತಾ ಇರತ್ತೆ. ಅದು ಹಂಗೆ ಏನಂತಾರೆ, ಎಕ್ಸಾಮ್ ಪಾಸ್ ಆಗ್ತಾ ಇದೀವಿ, ಪಾಸ್ ಆಗ್ತಾ ಇದೀವಿ, ನಿಜವಾಗ್ಲೂ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಒಟ್ಟಲ್ಲಿ ಪಾಸ್ ಅಂತೂ ಆಗ್ತಾ ಇದೀವಿ ಅನ್ನೋ ತರ ಒಂದು
ತರ ಬಬಲ್ ಅಂತ ಕರೀತಾರಲ್ಲ, ಆ ತರ ಬಬಲ್ ಅಲ್ಲಿ ನಾವು ತುಂಬಾ ಖುಷಿಯಾಗಿ ಹಾಯಾಗಿ ಅವು ಅಂತ ಇರ್ತೀವಿ. ಕೆಲವು ಸತಿ ಆ ಬಬಲ್ ಬರ್ಸ್ಟ್ ಆದಾಗ ದಟ್ಸ್ ವೆನ್ ಥಿಂಗ್ಸ್ ವಿಲ್ ಶಿಫ್ಟ್. ಬಟ್ ಸೊ ಎಲ್ಲಾದು ಏನಂತೀರ, ನಮ್ಮ ಅಂತರಂಗದಲ್ಲಿ ನಾವು ಹೇಳೋ ಕತೆಗೆ ಸಾಕಷ್ಟು ಏನಂತೀರ, ನಮಗೆ ನಾವು ಯಾವ ತರ ಪ್ರಾಮುಖ್ಯತೆ ಕೊಡ್ತೀವಿ, ಎಲ್ಲಿ ಕರ್ಕೊಂಡು ಹೋಗ್ತೀವಿ, ನಮ್ನ ಹೆಂಗ್ ನೋಡ್ತೀವಿ, ಎಲ್ಲದು ಮ್ಯಾಟರ್ ಆಗುತ್ತೆ. ಐ ಥಿಂಕ್ ಆಮೇಲೆ ಅದು ಸ್ಟ್ರಾಂಗ್ ಇಲ್ಲ ಅಂದ್ರೆ ದಟ್ ಇಸ್ ವೆನ್ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ ಬಿಕಮ್ ವೆರಿ ವೆರಿ ಕಷ್ಟ ಅದನ್ನ ಹ್ಯಾಂಡಲ್ ಮಾಡೋದು. ನಿಮ್ಮ ಸ್ಟೋರೀಸ್ ಆಫ್ ರೆಸಿಲಿಯನ್ಸ್ ಅಂತ ಏನಾರ ಇದ್ರೆ, ಅದರ್ ದನ್ ಸೇ ಇನ್ ಟರ್ಮ್ಸ್ ಆಫ್ ಸೈಕ್ಲಿಂಗ್ ಇನ್ ದ ಹಿಮಾಲಯ, ಸೈಕ್ಲಿಂಗ್ ಇನ್ ಲೇ, ಅದು ಬಿಟ್ಟು I think there is more. I can send some stories there. You have to repeat that again a little bit at least. Stories of resilience. Stories of resilience. ಕನ್ನಡದಲ್ಲಿ ಗೊತ್ತಿಲ್ಲ. Stories of resilience, yes. Yeah, so ನಾನು ಯಾಕೆ single mother ಆದೆ, that is the story of resilience. First of all, it was 2012. So my husband passed away in an accident. It's not a road accident, but ಊರಲ್ಲಿ ನಮ್ ದೇವಸ್ಥಾನ ಇದೆ, ಅದು ರಥೋತ್ಸವ ಮಾಡುತ್ತಾ ಇದ್ರು. ರಥ ಬಿದ್ದೋಯ್ತು. He was on the top. So it was just ಅಷ್ಟೇ ನಂಗೆ ಗೊತ್ತಿರೋದು. ಅಂಡ್ ನಾನು ನೋಡಿಲ್ಲ ಅದನ್ನ. ಸೊ ನನ್ಗೆ ಗೊತ್ತಾಗಿದ್ದು ಅದೇ ದಿವಸ ಗೊತ್ತಾಗಿದ್ದು, ಕತೆ ಮುಗೀತು ಅವ್ರದ್ದು ಅಂತ ಅಷ್ಟೇ. ದೆನ್ ಇಟ್ ಈಸ್ ಅ ಸಡನ್ ಡ್ರಾಸ್ಟಿಕ್ ಚೇಂಜ್ ಇನ್ ಮೈ ಲೈಫ್. ಸೊ ಆವಾಗ ನಾನು ಆಕ್ಚುಲಿ ಬ್ರೇಕ್ ತಗೊಂಡಿದ್ದೆ ನನ್ನ ಕರಿಯರ್ ಇಂದ, ನನ್ನ ಇಂಜಿನಿಯರಿಂಗ್ ಕರಿಯರ್ ಇಂದ, IT ಕರಿಯರ್ ಇಂದ. ಬಿಕಾಸ್ ನನ್ನ ಮಗ ಹುಟ್ಟಿದ್ಮೇಲೆ ನಾನು ಬ್ರೇಕ್ ತಗೊಂಡಿದ್ದೆ. ದೆನ್ ನಂಗೆ ರೈಟಿಂಗ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಸೊ ಐ ವಾಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್. So I was in between that. I was doing freelancing ಮಾಡ್ತಾ ಇದ್ದೆ, and then I was doing writing as a profession and all that. And I was in between all that, and then this happened. And then all of a sudden ನಂಗೆ ಒಂಥರ ಡೈರೆಕ್ಷನ್ ಲೆಸ್, ಏನ್ ಇವಾಗ ಅಂತ ಹೇಳಿ ಹಂಗೆ. ಸೊ ಅಫ್ಕೋರ್ಸ್ ಅವಾಗ ಇವಾಗ ಏನ್ ಮಾತಾಡ್ತಿದ್ದೀನೋ ಇಷ್ಟು ಸ್ಟ್ರೆಂತ್ ಅಥವಾ ಇಷ್ಟು ಕಾನ್ಫಿಡೆನ್ಸ್ ಅವಾಗಿತ್ತು ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಆ ಫೇಸಲ್ಲಿ ಒಳಗ್ ಹೋಗ್ಬಿಟ್ಟು ಹೊರಗಡೆ ಬಂದ್ಮೇಲೆ ಇದ್ ಬಂದಿರೋದು. ಸೊ ದೀಸ್ ಥಿಂಗ್ಸ್ ಹ್ಯಾಪನ್ ಫಾರ್ ಅ ರೀಸನ್. ಎಲ್ಲದಕ್ಕೂ ಕಾರಣ ಇದ್ದೇ ಇರುತ್ತೆ, ಅದ್ ನಮಗ್ ಗೊತ್ತಾಗಲ್ಲ. ಬಟ್ ದೆನ್ ಅದ್ ಬಂತು ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಎನಿವೇ. ಏನೋ ಒಂದ್ ಆಗುತ್ತೆ, ಹೌದು. ಬಟ್ ನೀವು ಆಸ್ ಅ ಪರ್ಸನ್ ಯು ವಿಲ್ ನಾಟ್ ಗೋ ಸ್ಪಿರಿಚುಲಿ ಆರ್ ಮೆಂಟಲಿ ಆರ್ ಇನ್ ಎನಿ ವೇ ಅನ್ಲೆಸ್ ಯು ಟೇಕ್ ದೋಸ್ ಪೇನ್ಸ್ ಅಂಡ್ ಗ್ರೋ ಔಟ್ ಆಫ್ ಇಟ್. ಸೊ ಅದಾದ್ಮೇಲೆ ನಾನು ಮತ್ತೆ ರೈಟಿಂಗ್ ಬಿಟ್ಬಿಟ್ಟು ವಾಪಸ್ IT ಹೋದೆ. Then I decided to stay single. There were a lot of questions from everywhere, but then I had my own reasons, to stay single and all that. So this has been quite a resilient journey ಅಂತಾನೆ ನಾನು ಹೇಳ್ಬೇಕು. ಯಾಕಂದ್ರೆ there are a lot of things ಬರ್ತಾ ಇರುತ್ತೆ and then I push them back. ಅಂದ್ರೆ ಸಮಾಜದಿಂದ ಆಗ್ಲಿ, ಫ್ಯಾಮಿಲಿಯಿಂದ ಆಗ್ಲಿ, ಯಾರಿಂದನಾಗ್ಲಿ. ಬಟ್ ದೆನ್ ನಾನು ನನ್ನ ಕಾಲ ಮೇಲೆ ಸ್ಟೇಬಲ್ ಆಗಿ, ನನ್ನ ತಲೆನಲ್ಲೂ ಸ್ಟೇಬಲ್ ಆಗಿ ನಾನು ನಿಂತ್ಕೊಂಡಿದ್ದೀನಿ. ಅದು ನನಗೆ ರೆಸಿಲಿಯನ್ಸ್ ನನ್ನ ಪ್ರಕಾರ. ಐ ಥಿಂಕ್ ದಟ್ ಈಸ್ ಡೆಫಿನೆಟ್ಲಿ ಒಂಥರ ರೆಸಿಲಿಯನ್ಸ್ ನ ಕಥೆನೆ. ಅಂಡ್ ಈ ಓವರ್ ಆಲ್ ಜರ್ನಿನಲ್ಲಿ ಏನ್ ಕಲ್ತಿದ್ದೀರಾ ನೀವು? ಲಾಟ್ ಆಫ್ ಥಿಂಗ್ಸ್. ಅಂದ್ರೆ ಏನ್ ಹೇಳ್ತಾರೆ, ಗ್ಯಾಸ್ ಕನೆಕ್ಟ್ ಮಾಡೋದ್ ಬರ್ತಿರ್ಲಿಲ್ಲ ನನಗೆ. ಸೊ ಅಲ್ಲಿಂದ ಹಿಡ್ಕೊಂಡು ಮ್ಯಾನೇಜಿಂಗ್ ಯುವರ್ ಬಜೆಟ್, ಮ್ಯಾನೇಜಿಂಗ್ ಯುವರ್ ಇನ್ಕಮ್, ಅಂದ್ರೆ ಅದೇನು ಒಂಥರ ಅದೇ ಹೇಳಿದ್ದು, ಇದೆಲ್ಲ ಬಂದಿದ್ದು ಸೋಷಿಯಲ್ ಕಂಡೀಷನಿಂಗ್ ಇಂದ. ಹುಡುಗಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕ್ಯಾಟಗರೀಸ್ ಆಫ್ ಆಕ್ಟಿವಿಟೀಸ್ ನಮ್ಮ ಹತ್ರ ಮಾಡ್ಸೋದೇ ಇಲ್ಲ. ಸೊ ಅವುಗಳನ್ನೆಲ್ಲ ವೆನ್ ಯು ಆರ್ ಆನ್ ಯುವರ್ ಓನ್ ನೀವು ಮಾಡ್ಲೇಬೇಕಾಗತ್ತೆ. ಸೊ ಅದಾಗಿರ್ಬೋದು. ಅಂಡ್ ಫರ್ಮ್ಲಿ ಸ್ಟ್ಯಾಂಡಿಂಗ್ ಫಾರ್ ವಾಟ್ ಯು ಬಿಲೀವ್ ಇನ್, ಅದೊಂದು. ಅದಕ್ಕೆ ಅಂತ ನೀವು ಹೋಗಿ ಯಾರ ಜೊತೆ ಜಗಳ ಮಾಡ್ಬೇಕಿಲ್ಲ. ನೀವು ಜಸ್ಟ್ ಬಿ ಸೈಲೆಂಟ್. ಅವ್ರೇನೋ ಹೇಳ್ತಾರೆ, ನೀವು ಅದಕ್ಕೆ ರಿಯಾಕ್ಟ್ ಮಾಡೋದ್ ಬೇಕಿಲ್ಲ. ನಿಮ್ಗೇನ್ ಮಾಡ್ಬೇಕು ಅನ್ಸುತ್ತೋ, ಯು ಆರ್ ಶ್ಯೂರ್ ಯು ಆರ್ ನಾಟ್ ಹರ್ಟಿಂಗ್ ಎನಿಬಡಿ, ಯಾರಿಗೂ ನೀವೇನು ಕಷ್ಟ ಕೊಡ್ತಿಲ್ಲ ನಿಮ್ಮ ನಡವಳಿಕೆಯಿಂದ ಅಂದ್ರೆ ನಿಮ್ಗೇನ್ ಮಾಡ್ಬೇಕು ಅನ್ಸುತ್ತೋ ನೀವು ಮಾಡಿ. ಬೇರೆಯವ್ರಿಗೋಸ್ಕರ ಅವ್ರನ್ನ ಖುಷಿ ಪಡ್ಸಕ್ಕೆ ಏನು ಮಾಡೋದ್ ಬೇಕಿಲ್ಲ. ಸೊ ಈ ತರದ್ದು ಸುಮಾರು ಇನ್ಸಿಡೆನ್ಸಸ್ ಆಗಿದೆ. ಸೊ ಡೋಂಟ್ ವಾಂಟ್ ಟು ಗೋ ಟು ಡೀಟೇಲ್ಸ್, ಬಟ್ ದೆನ್ ಸೊ ದಿಸ್ ಇಸ್ ದ ಲರ್ನಿಂಗ್ ದಟ್ ನಿಮ್ಮ ಇಂಟರ್ನಲ್ ಕನೆಕ್ಟ್ ಜಾಸ್ತಿ ಹಾಕೊಂಡು ಹೋದಂಗೆ ಯು ವಿಲ್ ಬಿ ಮೋರ್ ಅಂಡ್ ಮೋರ್ ಹ್ಯಾಪಿ ವಿತ್ ಯುವರ್ ಸೆಲ್ಫ್ ಆಸ್ ಯು ಗ್ರೋ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ವಯಸ್ಸಾದಂಗೆ ಆಕ್ಚುಲಿ ವಿಲ್ ಬಿ ಮೋರ್ ಹ್ಯಾಪಿಯರ್ ಅಂತ ನಂದು ಅಭಿಪ್ರಾಯ.
ವಯಸ್ಸಾದಾಗೆ ಖುಷಿ ಆಗ್ತೀರಾ ಅಂತ ಆಯ್ತು. ಎಸ್, ಜಾಸ್ತಿ ಜಾಸ್ತಿ ಖುಷಿ ಆಗ್ತಿದೆ. ನಂಗೆ ವಯಸ್ಸಾಯ್ತು ಅಂತ ಬೇಜಾರ. ಐ ಥಿಂಕ್ ಅದು ಒಂಥರ ಸಪರೇಟ್ ಪಾಡ್ಕಾಸ್ಟ್ ಅದಕ್ಕೆ ಅನ್ಸುತ್ತೆ, ಅದಕ್ಕೆ ಹೇಳ್ಬೇಕು. ಸೊ ವಾಟ್ ನಿಮ್ಮ ಜೀವನದಲ್ಲಿ ನಿಮ್ಮ ಮೋಸ್ಟ್ ಫನಿಯೆಸ್ಟ್ ಮೊಮೆಂಟ್ ಅಥವಾ ಫನಿಯೆಸ್ಟ್ ಮೆಮರಿ ಅನ್ನೋದಾಗಿದ್ರೆ ವಾಟ್ಸ್ ದಟ್? ನೆನ್ಪ್ ಮಾಡ್ಕೊಳ್ಳೋದ್ ಕಷ್ಟ. ಫನಿಯೆಸ್ಟ್ ಅಂತ ಹೇಳಕ್ಕಾಗಲ್ಲ, ಸುಮಾರು ಫನಿ ಮೊಮೆಂಟ್ಸ್ ಇರುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾಯಿ ಇದೆ, ಅವರಿಂದಾನೇ ನಮ್ಗೆ ಸುಮಾರು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ದಿನ ನಗ್ತೀವಿ ನಾವು. ಮೀನ್ ಅದಕ್ಕೆ ಎಫರ್ಟ್ ಹಾಕ್ಬೇಕು ಅಂತಿಲ್ಲ, ಚೆನ್ನಾಗ್ ನಗ್ತೀವಿ. ಸೊ ಅವರಿಂದ ನಮ್ಮ ನಾಯಿಯಿಂದ ನಮ್ಗೆ ಸುಮಾರು ಎಂಟರ್ಟೈನ್ಮೆಂಟ್ ಇದೆ. ಸೊ ಫನಿ ಎಷ್ಟ್ ಅಂತ ಒಂದೇ ಹೇಳಕ್ ಕಷ್ಟ. ಸೊ ಐ ಕಾಂಟ್ ರಿಕಾಲ್. ಸೊ ಒಂದೇ ಅನ್ನೋದು ಒಂದೇ ಕಷ್ಟ ಇದೆ, ಬೇರೆ ಜಾಸ್ತಿ ಹೇಳೋದಾದ್ರೆ? ಅದೇ ಸ್ಟಿಲ್ ಐ ಕೆನಾಟ್ ರಿಕಾಲ್. ಬೇಡ ಅದು. ಬಿಡಿ ಪರವಾಗಿಲ್ಲ. ಸೊ ಏನಂತೀರ, ನಾನು ಇಷ್ಟೊತ್ತು ನಿಮ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀನಿ. ನಿಮ್ ಪ್ರಕಾರ ನಾ ಯಾವ್ದಾರ ಪ್ರಶ್ನೆಗಳನ್ನ ಕೇಳೋದನ್ನ ಮಿಸ್ ಮಾಡಿದೀನ? ಯಾವ್ದೋ ಒಂದು ಕೇಳಬೇಕಾಗಿತ್ತು, ಇದನ್ನ ಕೇಳಿಲ್ಲ ನೀವು. ಈ ಆನ್ಸರ್ ನನ್ನ ಹತ್ರ ಇದೆ, ನೀವು ಪ್ರಶ್ನೆ ಕೇಳಿದ್ರೆ ಸಾಕು, ನಾನು ಆನ್ಸರ್ ಕೊಡಕ್ ರೆಡಿ ಇದೀನಿ ಅಂತ. ಫೈನಾನ್ಷಿಯಲ್ ಪ್ಲಾನಿಂಗ್ ಇನ್ ವಿಮೆನ್ ಅದ್ ಯಾಕೆ ಇಷ್ಟೊಂದು ಕಮ್ಮಿ ಇದೆ ಇಂಡಿಯಾನಲ್ಲಿ ಅಂತ. ವುಮೆನ್ ಒಂದೇ ಅಲ್ಲ, ನಮಗೂ ಫೈನಾನ್ಷಿಯಲ್ ಪ್ಲಾನಿಂಗ್ ಬಟ್ ಎಸ್ಪೆಷಲಿ ವಿಮೆನ್. ಐ ಥಿಂಕ್ ಅದು ಐ ಕ್ಯಾನ್ ಸೆನ್ಸ್ ದಟ್. ಯಾಕಂದ್ರೆ ಕೆಲವು ಸತಿ ಕೆಲವು ವಿಷಯಗಳು ನಮ್ ಕಡೆ ಅಥವಾ ಹೆಣ್ಮಕ್ಳ ಕಡೆ ಹೋಗೋದೇ ಇಲ್ಲ, ಬರೋದೇ ಇಲ್ಲ. ಸೊ ದೇ ಆರ್ ನಾಟ್ ದ ಟಾರ್ಗೆಟ್ ಆಡಿಯನ್ಸ್ ಫಾರ್ ಸರ್ಟನ್ ಆಡ್ಸ್ ಆರ್ ಸರ್ಟನ್ ಆಕ್ಟಿವಿಟೀಸ್. ಸೊ ನೀವು ಎಲ್ಲ ಆಡ್ ನೋಡಿದ್ರೆ ನಿಮ್ಗೆ ಆಡ್ಸ್ ಅಲ್ಲಿ ಬರೀ ನಿಮ್ಗೆ ಏನಂತೀರಾ, ಜ್ಯುವೆಲ್ರಿ ತಪ್ಪಿದ್ರೆ ಇನ್ನೇನೋ ಫೇರ್ನೆಸ್ ಕ್ರೀಮ್, ವೈಟ್ನೆಸ್ ಕ್ರೀಮ್, ಏನೋ ಕ್ರೀಮ್ಗಳು ಆ ತರ ಅಷ್ಟೇ ಸೀರೆ. ಇಲ್ಲಿಗೆ ನಿಮ್ದು ಪ್ರಪಂಚನ ಜನ ಆಲ್ರೆಡಿ ನಿಲ್ಸ್ಬಿಟ್ಟಿದ್ದಾರೆ, ದಟ್ ಇಸ್ ವೇರ್ ಇಟ್ ಇಸ್ ಅಂತ. ಅಂಡ್ ಫಿನಾನ್ಸ್ ಇಸ್ ನಾಟ್ ಇದು. ಬಟ್ ಹಂಗ್ ನೋಡಿದ್ರೆ ನಮ್ಮ ಮನೇಲಿ ಫಿನಾನ್ಸ್ ಮಿನಿಸ್ಟರ್ ನಮ್ಮ ಅಮ್ಮನೇ. ಅಲ್ಲೇ ಬಾಸ್ ಅಲ್ಲೇ ಇರೋದು. ಸೊ ಅಲ್ಲಿ ಅಂದ್ರೆ ಫಿನಾನ್ಷಿಯಲ್ ಪ್ಲಾನಿಂಗ್ ಇನ್ ಟರ್ಮ್ಸ್ ಆಫ್ ಕೆಲವು ಯಾವ್ದಕ್ಕೆ ಎಲ್ಲಿ ಬ್ಯಾಂಕಲ್ಲಿ ಏನ್ ಇಡಬೇಕು, ಯಾವ್ದನ್ನ ಇನ್ವೆಸ್ಟ್ ಮಾಡ್ಬೇಕು, ಅದು ಡಿಪೆಂಡ್ಸ್ ಅಲ್ಲ. ಫ್ಯಾಮಿಲಿನಲ್ಲಿ ಯಾರು ಆ ತರ ಮಾಡಿರೋರು ಇದ್ರೆ ದೆನ್ ಅದು ಇಟ್ ಬಿಕಮ್ಸ್ ಅ ಈಸಿಯರ್ ಥಿಂಗ್ ಫಾರ್ ಪೀಪಲ್ ಟು, ಅಲ್ಲೊಂದು ಎಕ್ಸ್ಪೋಜರ್ ಇರುತ್ತೆ. ಆ ಎಕ್ಸ್ಪೋಜರ್ ಇಲ್ಲ ಅಂತ ಹೇಳಿದ್ರೆ ಅಗೇನ್ ಇಟ್ ಮೇ ನಾಟ್ ಬಿ ಅ ಜೆಂಡರ್ ಸ್ಪೆಸಿಫಿಕ್ ಥಿಂಗ್. ಬಟ್ ದೆನ್ ನನ್ಗೆ ನನ್ ಜರ್ನಿನಲ್ಲಿ ಆಗಿದ್ದು ಏನು ಅಂದ್ರೆ, ನನ್ಗೆ ಅದೇ ಹೇಳಿದ್ನಲ್ಲ, ನಾನು ಫೈನಲಿ ಈ ವಿಷಯಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಹುಡುಗಿ ಅಲ್ಲ. ಬಟ್ ದೆನ್ ಫೈನಲಿ ವೆನ್ ಇಟ್ ಕಮ್ಸ್ ಟು ಮೀ ಎಂಟೈರ್ಲಿ ಟು ರನ್ ದ ಹೋಲ್ ಶೋ ಅಂಡ್ ಮೇಕ್ ಶೋರ್ ದಟ್ ಥಿಂಗ್ಸ್ ಆರ್ ಗೋಯಿಂಗ್ ಸ್ಮೂತ್, ಆವಾಗ ಈ ಪ್ಲಾನಿಂಗ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ನಂಗೆ ನ್ಯಾಚುರಲಿ ದ ಫಸ್ಟ್ ಸೆಟ್ ಆಫ್ ಪೀಪಲ್ ದಟ್ ಐ ಗೋ ಟು ಇಸ್ ಮೈ ವುಮೆನ್ ಕಮ್ಯುನಿಟಿ, ನಾಟ್ ಎನಿ ಫ್ರೆಂಡ್ ಆರ್ ಎನಿ ಮೇಲ್ ಫ್ರೆಂಡ್ ಆರ್ ಎನಿಥಿಂಗ್. ಫಸ್ಟ್ ನ್ಯಾಚುರಲಿ ಐ ಗೋ ಟು ಮೈ ವಿಮೆನ್ ಕಮ್ಯುನಿಟಿ. ಈ ಕ್ವೆಶನ್ ಗಳನ್ನ ನಾನು ವಿಮೆನ್ ಕಮ್ಯುನಿಟಿನೆಲ್ಲ ಕೇಳಿದಾಗ ನಂಗೆ ಅಬ್ಸಲ್ಯೂಟ್ ಸೈಲೆನ್ಸ್ ವಾಸ್ ದ ಆನ್ಸರ್. ನಂಗೆ ವಾಸ್ ಸ್ಟಂಡ್. ಅಂದ್ರೆ ಇಷ್ಟೊಂದ್ ಜನ ಇದಾರೆ, ಯಾರು ಮಾತಾಡ್ತಿಲ್ಲ, ಅಥವಾ ಅವ್ರಿಗೆ ಗೊತ್ತಿದ್ದು ಮಾತಾಡ್ತಾ ಇಲ್ವಾ ಅಥವಾ ಗೊತ್ತೇ ಇಲ್ವಾ, ಅದ್ ನನ್ಗೆ ಇಟ್ ವಾಸ್ ಕ್ವೈಟ್ ಡೈಲೆಮಾ. ನಂಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ಬಟ್ ದೆನ್ ಫೈನಲಿ ನಾನು ಮತ್ತೆ ಅದಾದ್ಮೇಲೆ ಆ ಸರ್ಕಲ್ ಮುಗಿದ್ಮೇಲೆ ಆಬ್ವಿಯಸ್ಲಿ ಐ ಟಾಕ್ ಟು ಅದರ್ ಫ್ರೆಂಡ್ಸ್ ಅಂಡ್ ದೆನ್ ಫೈಂಡ್ ಔಟ್. ದೆನ್ ಅದೇ ನೀವ್ ಹೇಳಿದ್ರಲ್ಲ ಹಂಗೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಏನೇನಿದೆ ಅದೆಲ್ಲ ಮನೆಯಲ್ಲಿ ನಾನು ಫೈನಾನ್ಸಸ್ ನಾನೇ ಮ್ಯಾನೇಜ್ ಮಾಡ್ತಿದ್ದೀನಿ. ಬಟ್ ನಾನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀನಿ ಅದು ಕ್ವೆಶನ್. ನಾನು ಅಫ್ಕೋರ್ಸ್ ತಿಂಗಳಿಗೆ ಇಷ್ಟು ಉಳಿಸ್ತೀನಿ, ಫೈನ್, ಉಳಿಸ್ಬಿಟ್ಟು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರ್ತೀನಾ, ಅಥವಾ FD ಮಾಡ್ತೀನಾ, ಅಥವಾ ಮ್ಯೂಚುವಲ್ ಫಂಡ್ಸ್ ಎಲ್ಲ ಹಾಕ್ತೀನಾ, ಇವೆಲ್ಲ ಆಪ್ಷನ್ಸ್ ಇದೆ. ಎಷ್ಟು ಸೇಫು, ಹೆಂಗ್ ಇನ್ವೆಸ್ಟ್ ಮಾಡ್ಬೇಕು, ಇವೆಲ್ಲ ವಿಚಾರಗಳನ್ನ ಯೋಚನೆ ಮಾಡದೇ ಇಲ್ವಾ, ಅಥವಾ ಮಾಡಿದ್ರೆ ಯಾವ ಲೆವೆಲ್ಗೆ ಮಾಡ್ತಾರೆ, ಯಾಕೆ? ಇಟ್ಸ್ ಲೈಕ್ ಎನ್ ಎನ್ಕ್ಲೋಸ್ಡ್ ಏರಿಯಾ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ಸಿಸ್ಟಮ್ ಅಲ್ಲೇ ಇರ್ಬೇಕು, ಅದು ಆಕ್ಚುಲಿ ಇಲ್ಲ. ಟೀಚರ್ಸ್ ಎಷ್ಟೊಂದೆಲ್ಲ ಕಷ್ಟ ಪಡ್ಬೇಕು. ಈಗ ಕನ್ನಡನ ಉಳ್ಸಕ್ಕೆ ಬೆಳೆಸಕ್ಕೇನೆ ಕಷ್ಟ ಪಡ್ತಾ ಇದಾರೆ. ಚಾನ್ಸ್ ಬಂತು ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಯು ಆರ್ ಸೇಯಿಂಗ್ ಇಟ್ ಕರೆಕ್ಟ್. ಸೊ ಇರೆಸ್ಪೆಕ್ಟಿವ್ ಆಫ್ ಏನಂತೀರಾ, ಜೆಂಡರ್ ಆರ್ ಇರೆಸ್ಪೆಕ್ಟಿವ್ ಆಫ್ ಏಜ್,
ನಮ್ಮ ಫಿನಾನ್ಸ್ ನಮಗೆ ಹೇಗೆ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ದಟ್ ಸಮಥಿಂಗ್ ದಟ್ ಈಸ್ ಟು ಕಮ್ ಇಸ್ ಅ ಪ್ರಾಕ್ಟಿಸ್. ಅಂದ್ರೆ ಮನೆಯಲ್ಲಿ ಮಾಡ್ತೀವ, ಸ್ಕೂಲಲ್ಲಿ ಮಾಡ್ತೀವ, ಬೇರೆ ಇಟ್ ಹ್ಯಾಪನ್ಸ್, ಪ್ರಾಕ್ಟಿಸ್ ಬರಬೇಕು. ಅದು ಮೇನ್ ಸ್ಟ್ರೀಮ್ ಅಲ್ಲಿ ಬರ್ಬೇಕು. ಇವಾಗ ಅಂದ್ರೆ ಇನ್ಸ್ಟಾನಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ನೂರಾರು ವರ್ಕ್ಶಾಪ್ ಮಾಡ್ತಾರೆ. ದಟ್ ಇಸ್ ನಾಟ್ ದ ಪಾಯಿಂಟ್. ಇದು ಮೇನ್ ಸ್ಟ್ರೀಮ್ ಅಲ್ಲಿ ಇವಾಗ ಹೆಂಗೆ ಕನ್ನಡ, ಇಂಗ್ಲಿಷ್, ಸೈನ್ಸ್ ಕಲಿತೀವೋ ಇದನ್ನು ಕಲಿಬೇಕು. ನಾನು ಅದಕ್ಕೆ ಟೀಚರ್ಸ್ ಹೋಗ್ಬಿಟ್ಟು ಅದನ್ನ ಕಲ್ತ್ಕೊಂಡ್ ಬಂದು ಕಲಿಸ್ಲಿ ಅಂತ ಹೇಳ್ತಾ ಇಲ್ಲ. ಸೋ ಮೆನಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಇನ್ ದ ವರ್ಲ್ಡ್. ಅವ್ರು ವರ್ಕ್ಶಾಪ್ ಮಾಡೋ ಬದಲು ಸ್ಕೂಲಲ್ಲೇನೆ ಎಜುಕೇಟ್ ಮಾಡಿ ಜನಗಳಿಗೆ ಲೆಟ್ ದೆಮ್ ಟೇಕ್ ಮನಿ. ವೈ ನಾಟ್? ಐ ಥಿಂಕ್ ಈಗ ಸಾಕಷ್ಟು ಪ್ರೋಗ್ರಾಮ್ಗಳು ನಾನ್ ಸ್ವಲ್ಪ ಕೇಳ್ತಾ ಇದೀನಿ, ಈ ತರ ಸ್ಕೂಲ್ಗಳಲ್ಲಿ ಮಾಡಕ್ಕೆ ಪೀಪಲ್ ಆರ್ ರೆಡಿ, ಪೀಪಲ್ ವಾಂಟ್ ಟು ಡೂ ಇಟ್. ಸೊ ಹೋಪ್ಫುಲಿ ನೆಕ್ಸ್ಟ್ ಜನರೇಷನ್ ಡಸಂಟ್ ಹ್ಯಾವ್ ಟು ಫೇಸ್ ಸಿಮಿಲರ್ ಆಕ್ಟಿವಿಟೀಸ್. ಅವ್ರಿಗೆ ಬೇರೆ ಚಾಲೆಂಜಸ್ ಇರುತ್ತೆ. ಅದೇ ಹೌದು. ಹೋಪ್ ಸೊ. ಎಸ್ 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 ಹೋಪ್ ಇಸ್ ದಿ ಓನ್ಲಿ ಥಿಂಗ್ ದಟ್ ಕೀಪ್ಸ್ ಅಸ್ ಫಾರ್ವರ್ಡ್. ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ ಹೌ ಡು ವಿ ಮೂವ್ ಫಾರ್ವರ್ಡ್ ಅಂತ. ಸೊ ನೀವು ಹೇಳಿದ್ರಿ ಅನದರ್ ಪಾಯಿಂಟ್ ನೀವು ಹೇಳಿದ್ದು. ಸೊ ಇಫ್ ಯು ನೀಡ್ ಹೆಲ್ಪ್, ಯು ವಿಲ್ ಆಲ್ವೇಸ್ ಗೋ ಟು ಯುವರ್ ಕಮ್ಯುನಿಟಿ ಆಫ್ ಫ್ರೆಂಡ್ಸ್ ಅಂಡ್ ವಿಮೆನ್ ಫ್ರೆಂಡ್ಸ್. ಸೊ ಒನ್ ಆಫ್ ದ ಈ ಒಂದು ಪಾಡ್ಕಾಸ್ಟ್ ನ ಒಂದು ಪ್ರಶ್ನೆ ಏನಂದ್ರೆ, ವಾಟ್ಸ್ ಯುವರ್ ಜನರಲ್ ಸ್ಪೇಸ್ ಒನ್ ಮೆಮರಿ ಆರ್ ಒನ್ ಮೆಮರಿ anecdote associated with other people's kindness? ಅಂದ್ರೆ ಯು ಆರ್ ಟಾಕಿಂಗ್ ಅಬೌಟ್ ವಿಮೆನ್ ಸರ್ಕಲ್ ಆರ್ ಇನ್ ಜನರಲ್? General, yeah, it's open to ದೇರ್ ಆರ್ ಸೋ ಮೆನಿ. ಫಸ್ಟ್ ಎರಡು ಹೇಳ್ತೀನಿ. ಒಂದು ಲಾಂಗ್ ಅಗೋ, ಒಂದು ರೀಸೆಂಟ್. ಲಾಂಗ್ ಅಗೋ ಇಸ್ ಸೇಮ್ ಥಿಂಗ್. ಇದು ನಂದು ಹಸ್ಬೆಂಡ್ ಇನ್ಸಿಡೆಂಟ್ ಆಯ್ತಲ್ಲ, ಅದು ಐ ವಾಸ್ ಲೈಕ್, ಅವಾಗ ಇನ್ನು 10 ವರ್ಷ ಹಿಂದೆ Facebook was also not that popular and all. But then the kind of support that I got, like moral support. ಯಾರು ನೀನ್ ಹೆಂಗೆ, ಐ ಮೀನ್ ಪೀಪಲ್ ಅಂದ್ರೆ ಕನೆಕ್ಟ್ ಆಗ್ತಾರಲ್ಲ, ಸ್ಪಂದಿಸ್ತಾರಲ್ಲ ನಿಮ್ಮ ನೋವಿಗೆ, ಅದು ದಟ್ ಗೋಸ್ ಅ ಲಾಂಗ್ ವೇ. ನಾವು ಅನ್ಬೋದು ಸೋಷಿಯಲ್ ಮೀಡಿಯಾನ ಬರೀ ಪ್ರಮೋಟ್ ಮಾಡಕ್ಕೆ, ಅದ್ ಮಾಡಕ್ಕೆ, ಇದ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು, ಬಟ್ ಐ ಹ್ಯಾವ್ ಗಾಟ್ ರಿಯಲಿ ಗುಡ್ ಫ್ರೆಂಡ್ಸ್ ಫ್ರಮ್ ಸೋಷಿಯಲ್ ಮೀಡಿಯಾ ಆಲ್ಸೋ. ಅವಾಗ ಐ ಆಮ್ ಟಾಕಿಂಗ್ ಅಬೌಟ್ ದಟ್ ಟೈಮ್. ಸೊ ಯಾವಾಗ ನಿಮ್ ಪೇನ್ಗೆ ಸ್ಪಂದಿಸ್ತಾರೆ ಜನಗಳು, ಅಂಡ್ ದೆನ್ ದೇ ಆರ್ ರೆಗ್ಯುಲರ್ಲಿ ಇನ್ ಟಚ್ ವಿತ್ ಯು, ಚೆಕಿಂಗ್ ಆನ್ ಹೌ ಯು ಆರ್, ದಟ್ಸ್ ಐ ಮೀನ್ ನಾನು ಅವ್ರಿಗೆ ಏನೂ ಅಲ್ಲ, ಅವ್ರು ನಂಗೆ ಪರಿಚಯನೂ ಇಲ್ಲ ಆಕ್ಚುಲಿ. ಸೊ ಅಂತ ಸ್ಪಂದನೆ ಸಿಗುತ್ತಲ್ಲ, ದಟ್ ಈಸ್ ಹೈ ಲೆವೆಲ್ ಆಫ್ ಕೈಂಡ್ನೆಸ್ ನನ್ನ ಪ್ರಕಾರ. ಅದು ಒಂದು. ಇನ್ನೊಂದು ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ, ಐ ಡೋಂಟ್ ನೋ ಆ ತರ ಇನ್ಸಿಡೆಂಟ್ ಇಲ್ಲಿ ಬೆಂಗಳೂರಲ್ಲಿ ಆದ್ರೆ ಇದೇ ತರ ನಂಗೆ ಸಿಗುತ್ತಾ ಸಪೋರ್ಟ್ ಅಂತ ಗೊತ್ತಿಲ್ಲ. ನಾನು ರೀಸೆಂಟ್ ಮುಂಬೈಗೆ ಹೋಗಿದ್ದೆ. ಅವಾಗ ಐ ಲಾಸ್ಟ್ ಮೈ ಬ್ಯಾಗ್. ಸೊ ಅದ್ರಲ್ಲಿ ನಂಗೆ ಸುಮಾರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಅವಾಗ ಅದು ಐ ವೆಂಟ್ ಫಾರ್ ಅ ರನ್ ಆಕ್ಚುಲಿ. ಸೊ ಅಲ್ಲಿ ಅದನ್ನ ವಾಪಸ್ ಬ್ಯಾಕ್ ಟ್ರ್ಯಾಕ್ ಮಾಡಕ್ ಹೋದ್ವಿ ನಾವು. ನಂಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇತ್ತು, ಐ ಡೋಂಟ್ ವಾಂಟ್ ಟು ಮಿಸ್ ಅಂತ ಬ್ಯಾಕ್ ಟ್ರ್ಯಾಕ್ ಮಾಡಕ್ ಹೋದಾಗ, ಇಟ್ಸ್ ಅ ವೆರಿ ಬಿಗ್ ಟೀಮ್ ಇದು ರನ್ ಮ್ಯಾರಥಾನ್ ಇವೆಂಟ್, ವೆರಿ ಬಿಗ್ ಇವೆಂಟ್. ಸೊ ಅಷ್ಟು ದೊಡ್ಡ ಇವೆಂಟ್ ಇದ್ರು ಅವ್ರು ನಮಗೆ ಫುಲ್ CCTV ಕ್ಯಾಮೆರಾ ಫುಟೇಜ್ ಕರ್ಕೊಂಡೋಗಿ ಎಲ್ಲ ಬ್ಯಾಕ್ ಟ್ರ್ಯಾಕ್ ಮಾಡಕ್ಕೆ ತೋರಿಸಿ, ದೆನ್ ಅಲ್ಲಿ ಗೊತ್ತಾಗಿದ್ದು ನಾನು ಬ್ಯಾಗ್ ಅಲ್ಲಿ ಬಿಟ್ಟಿಲ್ಲ ಅಂತ. ಬ್ಯಾಗ್ ನನ್ನ ಜೊತೆನೆ ಇತ್ತು, ನಾನು ವಾಪಸ್ ಬಂದೆ. ದೆನ್ ದ ನೆಕ್ಸ್ಟ್ ಆಪ್ಷನ್ ವಾಸ್, ನಾವು ಅದೆಲ್ಲ ಆಟೋನಲ್ಲಿ ಕಳೀತು ಅಂತ, ಆಟೋನಲ್ಲಿ ಬಿಟ್ಟೆ ಅಂತ ಹೇಳ್ಬಿಟ್ಟು. ಅವಾಗ ನನ್ ಹೋಪ್ಸ್ ಹೋಗ್ಬಿಡ್ತು. ಆಟೋನಲ್ಲಿ ಬಿಟ್ಟೆ ಅಂದ್ರೆ ನಂಗೆ ಆಟೋ ನಂಬರ್ ಗೊತ್ತಿಲ್ಲ, ನಾನು ಏನ್ ಮಾಡ್ದೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಮುಗೀತು ಅಲ್ಲಿಗೆ ಅಂತ ನಾನು ಬಿಟ್ಟಿದ್ದೆ ಆಲ್ಮೋಸ್ಟ್. ಆವಾಗ ಅಲ್ಲಿ ಹೊರಗಡೆ ಟ್ರಾಫಿಕ್ ಮ್ಯಾನೇಜ್ ಮಾಡಕ್ಕೆ ಅಂತ ದೇರ್ ವಾಸ್ ಮಿಲಿಟರಿ ಪೀಪಲ್ ಅಂಡ್ ಆಲ್ ದಟ್. ಅವ್ರು ಹೇಳಿದ್ರು, ಇಲ್ಲ ಮುಂಬೈಯಲ್ಲಿ ಆ ತರ ಎಲ್ಲ ಏನಾದ್ರೆ ಆಟೋನವರೇ ತಂದು ಕೊಡ್ತಾರೆ, ಸೊ ನೀವು ನಿಮ್ ಫೋನ್ ನಂಬರ್ ಕೊಟ್ಟಿರಿ, ಸಿಕ್ಕರೆ ಏನಾದ್ರು ನಾವು ಹೇಳ್ತೀವಿ ಅಂತ. ಅಂಡ್ ಕೋಇನ್ಸಿಡೆಂಟಲಿ ಅದು ಅಲ್ಲಿ ಎಲ್ಲಿ ಅದನ್ನ ನಾವು ಇದನ್ನ ಇವೆಂಟ್ ನಡೀತಾ ಇತ್ತಲ್ಲ, ಅಲ್ಲಿ ಇಟ್ಸ್ ವಿದಿನ್ ಅ ಯೂನಿವರ್ಸಿಟಿ ಕ್ಯಾಂಪಸ್ ಆ ತರ ಏನೋ ಇದೆ. ಸೊ ಅದಕ್ಕೆ ಗೇಟ್ ಇತ್ತು, ಅಲ್ಲಿ CCTV ಕ್ಯಾಮೆರಾ ಇತ್ತು. ಸೊ ಅವ್ರು ಹೇಳಿದ್ರು, ನಂಗೆ ಇದೆಲ್ಲ ಆಬ್ವಿಯಸ್ಲಿ ನಂಗೆ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಇದು ಕ್ಯಾಂಪಸ್ ಇದೆ, ಇಲ್ಲಿ ಗೇಟ್ ಇದೆ, ನೀವು ಅಲ್ಲಿ CCTV ಕ್ಯಾಮೆರಾಗ ಹೋಗಿ ನಿಮ್ಗಲ್ಲಿ ಆಟೋ ನಂಬರ್ ಸಿಗೋ ಸಾಧ್ಯತೆ ಇದೆ. ಆಟೋ ನಂಬರ್ ಸಿಕ್ತು ಅಂದ್ರೆ ದೆನ್ ವಿ ಕ್ಯಾನ್ ಟ್ರ್ಯಾಕ್ ಅಂತ. ದೆನ್ ನಾವ್ ಅಲ್ಲಿ ಹೋಗಿ ಅದನ್ನ ಟ್ರ್ಯಾಕ್ ಮಾಡಿದ್ವಿ. ಅದೊಳ್ಳೆ ಸಸ್ಪೆನ್ಸ್ ಮೂವಿ ತರ, ನಂಗೆ ನಗು ಬರ್ತಾ ಇತ್ತು. ನಾವ್ ಇದೇನ್ ಮಾಡ್ತಾ ಇದೀವಿ ಅಂತ ಎವ್ರಿ ಮೊಮೆಂಟ್ ಎವ್ರಿ ಮಿನಿಟ್ ನಾವು ಹೋಗ್ಬಿಟ್ಟು ಈ ಆಟೋನ ಅಂತ ಚೆಕ್ ಮಾಡ್ಬಿಟ್ಟು, ದೆನ್ ಫೈನಲಿ ವಿ ಫೌಂಡ್ ದ ಆಟೋ ನಂಬರ್ ಆಲ್ಸೋ. ಆಮೇಲೆ ಅವ್ರ ಆಟೋನ ಹುಡ್ಕಕ್ಕೆ ನಾವು ಪೊಲೀಸ್ರ ಹತ್ರ ಹೋಗ್ಬೇಕಿತ್ತು. ಅಲ್ಲಿ ನನ್ಗೆ ಅವರು ಸೆಕ್ಯೂರಿಟಿ ಅವ್ರು ಏನಿದ್ರಲ್ಲ, ಸೆಕ್ಯೂರಿಟಿ ಹೆಡ್, ಅವರು ಹಿ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಮೈ ಓನ್ ಥಿಂಗ್ಸ್ ಫಾರ್, ಅಂದ್ರೆ ಅವರು ಅಷ್ಟೇ ಇಂಪಾರ್ಟೆಂಟ್ ಆಗಿ ತಗೊಂಡ್ರು ಅದನ್ನ. ಹಿ ವಾಸ್ ಲೈಕ್, ಅವ್ರ ಕಲೀಗ್ನ ಹೇಳ್ಬಿಟ್ಟು, ನಂಗೆ ಪೊಲೀಸಲ್ಲಿ ಪರಿಚಯ ಇದಾರೆ, ಇವ್ರು ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಇವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀವು ಜಸ್ಟ್ ಅಲ್ಲಿ ಇರಿ,
ನಾವು ಟ್ರೈ ಮಾಡೋಣ ಇದು ಕೊಡ್ಸಕ್ಕೆ ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ವಾಸ್ ಡಿಫ್ರೆಂಟ್. ಇಟ್ಸ್ ಲೈಕ್ ಸಚ್ ಏನ್ ಹೇಳ್ತಾರೆ, ಹ್ಯುಮ್ಯಾನಿಟಿ, ಇಷ್ಟೊಂದು ಹ್ಯುಮ್ಯಾನಿಟಿ ಇನ್ನೂ ಮನುಷ್ಯರಲ್ಲಿ ಉಳಿದಿದೆ ಅಲ್ಲ ಅಂತ. ಐ ವಾಸ್ ಸೋ ಹ್ಯಾಪಿ. ನಂಗೆ ಅದು ಸಿಗ್ಲಿಲ್ಲ, ದಟ್ ದಸ್ ಬ್ಯಾಗ್ ಐ ಕುಡಂಟ್ ಗೆಟ್. ಅವನು ಆಟೋದವನು ಸಿಕ್ಕ ನಮ್ಗೆ ಆಕ್ಚುಲಿ. ಬಟ್ ಅವ್ನ ಆಟೋದವನು ಅದು ಯಾರ್ದು ನಾನು ನೋಡಿರ್ಲಿಲ್ವಂತೆ ನಾನ್ ಬಿಟ್ಟಾಗ. ನೆಕ್ಸ್ಟ್ ಆಟೋನಲ್ಲಿ ಯಾರು ಕೂತ್ಕೊಂಡ್ರು ಅವ್ರಿಗೆ ಅದು ನಿಮ್ದ ಅಂತ ಕೇಳದ್ನಂತೆ. ಅವ್ರು ಅದು ನಮ್ದು ಅಂತ ಅವ್ರು ಎತ್ಕೊಂಡು ಹೋದ್ರಂತೆ. ಸೊ ಫೈನಲಿ ನಾವೆಲ್ಲ ಬ್ಯಾಕ್ ಟ್ರ್ಯಾಕ್ ಮಾಡಿದ್ರು ನಂಗೆ ಅದ್ ಸಿಗ್ಲಿಲ್ಲ, ಅದ್ ಬೇರೆ ವಿಷಯ. ಬಟ್ ದೆನ್ ದ ಹ್ಯುಮ್ಯಾನಿಟಿ ದಟ್ ವಾಸ್ ಶೋನ್ ಬೈ ಈಚ್ ಆಫ್ ದ ಪರ್ಸನ್ ದೇರ್ ಅಲ್ಲ, ದಟ್ ವಾಸ್ ಅಮೇಸಿಂಗ್. ಐ ಥಿಂಕ್ ನಾವು ಪಾಡ್ಕಾಸ್ಟರ್ಸ್ ಈ ತರ ಕತೆಗಳಿಗೆ ಕಾಯ್ತಾ ಇರ್ತೀವಿ. ಒಂಥರ ಎಷ್ಟು ಚೆನ್ನಾಗಿ ಕತೆ ಹೇಳಿದ್ರಿ ನೀವು. ಹ್ಯೂಮನ್ಸ್ ಆಫ್ ಮುಂಬೈ ಅಂತ ಐ ಥಿಂಕ್ ದೇರ್ ಇಸ್ ಅ ಪೇಜ್ ಆಲ್ಸೋ. ಸೊ ಯಾ, ಐ ಮೀನ್ ಸಚ್ ಅ ಬಿಗ್ ಸಿಟಿ, ಅಲ್ಲಿ ಎಲ್ಲಾ ತರದ ಜನಗಳು ಇರ್ತಾರೆ. ಬಟ್ ದೆನ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ. ನಾನೇ ಹೋಪ್ಸ್ ಬಿಟ್ಟಿದ್ದೆ, ಬಟ್ ದೆನ್ ದೇ ಕಂಟಿನ್ಯೂಡ್ ಆನ್ ಟಿಲ್ ದ ಎಂಡ್. ಆಟೋ ಡ್ರೈವರ್ ಟ್ರ್ಯಾಕ್ ಮಾಡೋವರೆಗೂ ದೇ ವರ್ ಲೈಕ್ ದೇರ್ ವಿತ್ ಮೀ. ಯಾರು ಅಲ್ಲ ಅವ್ರು ನಂಗೆ ಇವಾಗ ಮತ್ತೆ ನಾವು ಟಚ್ ಅಲ್ಲಿ ಇಲ್ಲ. ಸೊ ಸ್ಟಿಲ್ Random acts of kindness. ಯಾ. ವಾವ್, ಅಮೇಸಿಂಗ್. ಸೊ ಈ ಮಕ್ಕಳ ಜೊತೆ ನೀವು ಪಾಠ ಮಾಡ್ತೀರಲ್ಲ, ಸೊ ವಾಟ್ಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಪೇಸ್? ವಾಟ್ ಇಸ್ ಒನ್ ಆಫ್ ದ ಕ್ವೆಶ್ಚನ್ಸ್ ಯು ಗೆಟ್ ಆಸ್ಕ್ಡ್ ಎವ್ರಿ ಟೈಮ್? ಆಸ್ಕ್ಡ್ ಬೈ ಹೂಮ್? ಮಕ್ಕಳು ನಿಮ್ಗೆ ಏನ್ ಕೇಳ್ತಾರೆ? ಮಕ್ಕಳು ನನ್ಗೆ ಕನ್ನಡ ಯಾಕೆ ಕಲಿಬೇಕು ಅಂತ ಕೇಳ್ತಾರೆ. ಯಾಕೆ ಕಲಿಬೇಕು? ಅದೇ ಇಲ್ಲಿ ಭಾಷೆ ಕಲಿಬೇಕು, ಇಲ್ಲಿನ ಜನಗಳ ಜೊತೆ ನಿಮ್ಗೆ ಇಲ್ಲಿದು ಕಲ್ಚರ್ ಎಲ್ಲ ಜಾಸ್ತಿ ಅರ್ಥ ಆಗಕ್ಕೆ ಕಲಿಬೇಕು, ನೀವು ಈಸಿಯಾಗಿ ಇಂಟ್ರಾಕ್ಟ್ ಮಾಡ್ಬೋದು, ಕಲಿಬೇಕು. ಅಂಡ್ ಇಟ್ಸ್ ಆಲ್ವೇಸ್ ಗುಡ್ ಟು ಲರ್ನ್ ಅ ನ್ಯೂ ಲ್ಯಾಂಗ್ವೇಜ್. ನಿಮ್ಮ ಬ್ರೈನ್ಗೂ ಇಟ್ಸ್ ವೆರಿ ನೈಸ್, ಕಲಿಬೇಕು. ಅಂಡ್ ಅಂದ್ರೆ ಸುಮಾರು ತಮಾಷೆಗಳ ಇನ್ಸಿಡೆಂಟ್ ನಡೀತಿರುತ್ತೆ. ಏನೋ ಹೇಳಿದ್ಲಪ್ಪ ಅವಳು ಹುಡುಗಿ, ಅರಸದ ಅಪೋಸಿಟ್ ವರ್ಡ್ ಏನು ಅಂತ ಕೇಳಿದ್ರೆ ರಸ ಅಂತ ಹೇಳಿದ್ಲ. ಜನರಲಿ ಆಡ್ ಮಾಡ್ತೀವಲ್ಲ, ಧೈರ್ಯ, ಅಧೈರ್ಯ, ಹಂಗೆ ಆಡ್ ಮಾಡ್ಬಿಟ್ಟು ನಾವು ಅಪೋಸಿಟ್ ವರ್ಡ್ಸ್ ಮಾಡ್ತೀವಲ್ಲ, ವಿರುದ್ಧ ಪದ. ಅದಕ್ಕೆ ಅರಸದ ಅಪೋಸಿಟ್ ವರ್ಡ್ ಏನಮ್ಮ ಅಂತ ಕೇಳಿದ್ರೆ ರಸ ಅಂತ ಹೇಳಿದ್ಲ ಅವಳು ನನ್ಗೆ. ಸೊ ಈ ತರ ಸುಮಾರು ನಡೀತಿರುತ್ತೆ ಮಕ್ಳ ಜೊತೆ. ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್. ನೀವು ಮರ್ತೋಗ್ಬಿಡ್ತೀರಾ, ಬೇರೆ ಎಲ್ಲ ಮರ್ತೋಗಿ ಯು ವಿಲ್ ಗೆಟ್ ಎನ್ಗ್ರಾಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಟೀಚಿಂಗ್. ಇಟ್ ಇಸ್ ಅ ಡಿಫರೆಂಟ್ ಬಾಲ್ ಗೇಮ್. ಅಂದ್ರೆ ನಾನು ಕೆಲವು ಸ್ಕೂಲ್ಗಳಲ್ಲಿ ಹೋಗಿ ಹೇಳ್ಕೊಟ್ಟಿರೋದ್ರಿಂದ ಐ ಥಿಂಕ್ ಐ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಪೇಸ್. ಅದಕ್ಕೆ ಕೇಳಿದೆ, ಈ ಮಕ್ಕಳದ್ದು ಏನಾರು ಒಂದು ಬಹಳ ಇಂಟ್ರೆಸ್ಟಿಂಗ್ ಕಥೆ ಇರುತ್ತೆ, ಏನೋ ಮಾಡೋದು, ಏನೋ ತರಲೆ ಮಾಡಿ ನಿಮ್ಮ ಹತ್ರ ಬಂದ್ಬಿಟ್ಟು ಸಿಕ್ಕಾಕೊಂಡಿರ್ತಾರೆ. ಅದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಕಥೆ ಇರುತ್ತೆ. ಸೊ ನಿಮ್ಮ ಏನಂತೀರಾ, ನಿಮ್ ಜೊತೆ ಆಲ್ಮೋಸ್ಟ್ ಒಂದು 3/4 ಗಂಟೆ ಆಟಾಡ್ತಿದೀವಿ. ಸೊ ನಮ್ಗೆ ಒಂಥರ ಬಹಳ ಖುಷಿ ಆಯ್ತು ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್, ಆಮೇಲೆ ಅದು ಅಥೆಂಟಿಸಿಟಿ ದಟ್ ಯು ಬ್ರಿಂಗ್ ಟು ದ ಕಾನ್ವರ್ಸೇಷನ್. ಅಂಡ್ ನನಗೆ ಅದನ್ನ ಐ ಜಸ್ಟ್ ವಾಂಟೆಡ್ ಟು ಆಲ್ಸೋ ಬ್ರಿಂಗ್ ಇಟ್ ಟು ಅ ಲಾರ್ಜರ್ ಆಡಿಯನ್ಸ್. ಶೇರ್ ನಿಮ್ಮ ಏನಂತೀರಾ, ನಿಮ್ಮ ಸ್ಟೋರೀಸ್ನ ನಿಮ್ಮ ಜಾಸ್ತಿ ಅನ್ಕಂಫರ್ಟಬಲ್ ಮಾಡಿಲ್ಲ ಅಂತ ಅನ್ಕೊಂಡಿದೀನಿ. ಸೊ ಐ ನಾಟ್ ಎಟ್ ಆಲ್. ಟಚ್ಡ್ ಅಪಾನ್ ಸಮ್ ವೆರಿ ಟಫ್ ಟಾಪಿಕ್ಸ್. ನೋ, ನಾಟ್ ಎಟ್ ಆಲ್. ಆಕ್ಚುಲಿ ನಾನು ಐ ವಾಂಟ್ ಟು, ಅಂದ್ರೆ ಏನ್ ಹೇಳ್ತಾರೆ, ಪ್ರತಿಸ್ಪಂದಿಸ್ಬೇಕು ಇದಕ್ಕೆ. ಯು ಆರ್ ಆಲ್ಸೋ ಒನ್ ಆಫ್ ದ ವೆರಿ ಫ್ಯೂ ಅಥೆಂಟಿಕ್ ಪೀಪಲ್ ನನ್ಗೆ ಸಿಕ್ಕಿರೋರಲ್ಲಿ. ಸೊ ಅದಕ್ಕೆ ಐ ವಾಸ್ ಲೈಕ್, ಓಕೆ ಮಾಡೋಣ, ನಾವೇನಾದ್ರೂ ಜೊತೆಗೆ ಮಾಡೋಣ, ಇವನ್ ಇಫ್ ಇಟ್ ಇಸ್ ಅ ಪಾಡ್ಕಾಸ್ಟ್, ಲೆಟ್ ಅಸ್ ಡೂ ಇಟ್ ಅಂತಾನೆ ನಾನು ನಿಮ್ಗೆ ಹೇಳಿದ್ದು. ಐ ಥಿಂಕ್ ನಂಗೆ ಇವಾಗಿನ ದಿವಸದಲ್ಲಿ this is one of the finest qualities that we should look for when you are making contacts with people ಅಂತ ನಂಗೆ ಅನ್ಸುತ್ತೆ. And we should also develop in ourselves, like be authentic whatever you are. ಡೆಫಿನೆಟ್ಲಿ. ಐ ಥಿಂಕ್ ಇದು ನನಗೆ ತುಂಬಾ ಜನ ಕೇಳ್ತಾರೆ, ಆಫ್ಟರ್ ಯುವರ್ ಸ್ಕೂಲ್ ಆರ್ ಕಾಲೇಜ್ ನಿಮ್ಗೆ ಜನ ಫ್ರೆಂಡ್ಸ್ ಆಗಿ ಅಥವಾ ಲೈಕ್ ಸ್ಟ್ರಾಂಗ್ ಕನೆಕ್ಷನ್ಸ್ ಆಗಿ ಸಿಗೋದು ತುಂಬಾ ಕಡಿಮೆ ಆಗಲ್ಲ ಅಂತ. ನಾನು ಅದನ್ನ ಐ ಥಿಂಕ್ ನಾನು ಸ್ವಲ್ಪ ಉಲ್ಟಾ ಹೇಳ್ತೀನಿ ಅದಕ್ಕೆ. ಸೊ ನಮ್ಮ ರೀತಿ ನೀತಿಗಳು ಯಾರ ಫ್ರೀಕ್ವೆನ್ಸಿ ಮ್ಯಾಚ್ ಆಗತ್ತೆ, ನೀವು ಹುಡುಕಿದ್ರೆ ಗ್ಯಾರಂಟಿ ಸಿಗ್ತಾರೆ ಜನ. ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಅಂಡ್ ಈಗ ಫಾರ್ ಎಕ್ಸಾಂಪಲ್ ನಾನು ಅಥೆಂಟಿಕ್ ಆಗಿದ್ದೀನಿ, ಸೊ ನೀವು ಅಥೆಂಟಿಕ್ ಆಗಿದ್ದೀರಾ. ಸೊ ದೇರ್ ಇಸ್ ಆಲ್ವೇಸ್ ಅ ಕನೆಕ್ಷನ್ ಬೇಸ್ಡ್ ಆನ್ ದಟ್. ಅಂಡ್ ನಾವು ಅದನ್ನ ಬೆಳೆಸ್ಬೇಕಾಗತ್ತೆ, ಅದನ್ನ ಉಳಿಸ್ಕೋಬೇಕಾಗತ್ತೆ. ಸೊ ಮಾತಾಡ್ತಾ ಇರ್ಬೇಕಾಗತ್ತೆ, ಸೊ ಅವಾಗ ಮೆಸೇಜ್ ಮಾಡ್ತಾ ಇರ್ಬೇಕಾಗತ್ತೆ. ಏನೋ ಒಂದ್ಸತಿ ಏನ್ ಸಮಾಚಾರ, ಹೆಂಗಿದ್ದೀರಾ, ನಮ್ ಕಡೆಯಿಂದ ಒಂದ್ ಸ್ವಲ್ಪ ಎಫರ್ಟ್ ಇದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ವೆರಿ ರಿಯಲ್ ಪಾಸಿಬಿಲಿಟಿ. ಅಂಡ್ ಐ ಥಿಂಕ್ ಬಹಳ ಲೈಕ್ ಈವನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂದ್ರೆ
ನಾನ್ ಕೆಲವು ಸತಿ ಹುಡುಕ್ತಾ ಇರ್ತೀನಿ ಇವ್ರು ನನ್ಗೆ ಎಲ್ಲಿ ಪರಿಚಯ ಆದ್ರು, ಹೆಂಗ್ ಪರಿಚಯ ಆದ್ರು, ವಾಟ್ ಇಸ್ ದಿ ಅಂತೀರಾ ಎಟಿಮಾಲಜಿ ಬಿಹೈಂಡ್ ಅವರ್ ಕನೆಕ್ಷನ್ ಅಂತ. ಸೊ ನಾನ್ ಐ ಥಿಂಕ್ ಚರಣ್ ಅವರು ನಿಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದು. ಸೊ ಚರಣ್ ಅವರು ನನ್ಗೆ ಇಂಡಿಯಾಲಿಂದ ನಾವು ಪರಿಚಯ ಆಗಿತ್ತು. ಆಮೇಲಿಂದ ಸೊ ಆ ಕನೆಕ್ಷನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬಂದು ಕನೆಕ್ಟ್ ಆಗ್ತಾ ಇರತ್ತೆ. ನೀವ್ ಇನ್ಯಾರೋ ಇಬ್ಬರನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಾ. ಸೊ ಹಾಗೆ ಹೋಗ್ತಾ ಇರತ್ತೆ. ನಾವು ಯಾರನ್ನ ಯಾವ ಟೈಮಲ್ಲಿ ಯಾಕೆ ಮೀಟ್ ಮಾಡ್ತೀವಿ ಅಂತ ಕೆಲಸತಿ ಅರ್ಥ ಆಗದೆ ಇರ್ಬೋದು. ಬಟ್ ಮೀಟ್ ಆದಾಗಂತೂ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಅವ್ರಿಗೆ ಖುಷಿ ಹಂಚೋ ಆಗ್ಲಿ ಅಥವಾ ನಮ್ ಕಡೆಯಿಂದ ನಾವೇನ್ ಕೊಡ್ಬೋದು, ಒಂದು ನಾರ್ಮಲ್ ಅಟೆನ್ಷನ್ ಕೊಡ್ಬೋದು, ನಮ್ಮ ಪ್ರೆಸೆನ್ಸ್ ನ ಕೊಡ್ಬೋದು. ಅದನ್ನ ಕೊಟ್ರೆ ಸಾಕು ಅಂತ ಅನ್ಸುತ್ತೆ ನನಗೆ. ನಿಜ. ನಿಮಗೆ ನನಗೇನಾರೋ ಪ್ರಶ್ನೆ ಇದೆಯಾ? ಇಲ್ಲಪ್ಪ, ನಥಿಂಗ್. ಸೊ ಫ್ಯಾಂಟಾಸ್ಟಿಕ್. ಅಂದ್ರೆ ಈ ನಮ್ಮ ಈ ಸೀರೀಸ್ ನಲ್ಲಿ ಒಂದು ಎಲ್ಲಾರ್ಗು ಕೇಳ್ತಾ ಇರೋದೇನು ಅಂದ್ರೆ, ವಾಟ್ ಈಸ್ ಅನ್ ಅಡ್ವೈಸ್ ದಟ್ ಯು ವುಡ್ ಗಿವ್ ಅ ಯಂಗರ್ ಸೆಲ್ಫ್, ಯಂಗರ್ ಮಂಜುಳಾ? ಓಕೆ. ಏನ್ ಹೇಳ್ದು, ನಮ್ಗೆ ಗೊತ್ತಿರ್ಬೇಕು, ನಮ್ಮನ್ನ ಪ್ರೊಟೆಕ್ಷನ್ ಮಾಡಕ್ಕೆ, ನಮ್ಮನ್ನ ರಕ್ಷಣೆ ಮಾಡಕ್ಕೆ ದೇರ್ ಇಸ್ ಒನ್ ಪವರ್. ನಾವು ಅಷ್ಟೊಂದು ಹೆಲ್ಪ್ಲೆಸ್ ಅಥವಾ ಆಂಕ್ಷಿಯಸ್ ಆಗಿರೋ ಅವಶ್ಯಕತೆ ಇಲ್ಲ. ಏನೋ ಒಂದಿದೆ ಶಕ್ತಿ, ಅದಿದೆ ಅನ್ನೋದನ್ನ ನಂಬಬೇಕು. ಅದು ನಂಬಿಕೆ ಬರಕ್ಕೆ ಇಷ್ಟೊಂದು ಟೈಮ್ ಆಗುತ್ತೆ. ಅದಕ್ಕೆ ಅದನ್ನ ಹೋಗ್ಬಿಟ್ಟು ಯಂಗರ್ ಸೆಲ್ಫ್ಗೆ ಹೇಳ್ತಿರೋದು. ಅವಾಗ ಆ ನಂಬಿಕೆ ಇರ್ಲಿಲ್ಲ, ಅಥವಾ ಹಂಗಾಗಿ ನಾವು ಅವಾಗ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು, ಇಸ್ ಟು ಬಿ ಆಂಕ್ಷಿಯಸ್ ಅಂಡ್ ಆಲ್ ದಟ್. ಬಟ್ ಇವಾಗ ಯೋಚನೆ ಮಾಡಿದ್ರೆ ಇಲ್ಲ, ಅದು ಇದೆ. ವಾವ್, ದಟ್ ಇಸ್ ಫಾರ್ ಶೋರ್. ಅದನ್ನ ಯಾವ ತರ ಯಾವ ಹೆಸರಲ್ಲಿ ಕರಿತೀವಿ, ಐ ಥಿಂಕ್ ದೇರ್ ಇಸ್ ಸಮ್ ಕ್ವೆಶ್ಚನ್ಸ್ ಅರೌಂಡ್ ಇಟ್, ಬಟ್ ಡೆಫಿನೆಟ್ಲಿ ಹೈಯರ್ ಪವರ್ ದಟ್ ಇಸ್ ಗಾರ್ಡಿಂಗ್ ದ ಯೂನಿವರ್ಸ್ ಅಂಡ್ ಎನೇಬ್ಲಿಂಗ್ ವಾಟ್ ಎವರ್. ಏನೇನ್ ಯಾವ್ಯಾವ ಟೈಮಲ್ಲಿ ಯಾವಾಗ ಆಗ್ಬೇಕೋ ಅದು ಡೆಫಿನೆಟ್ಲಿ ಮಾಡ್ಸತ್ತೆ. ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ ನ ಅಲ್ಲಿ ಕರ್ಕೊಂಡ್ ಬರುತ್ತೆ. ಸೊ ಹೇಗೆ ಅನ್ನಿಸ್ತು ನಿಮ್ಗೆ? ಇದು ನಿಮ್ಮ ಮೊದಲನೇ ಪಾಡ್ಕಾಸ್ಟ್ ನೀವು ಮತ್ತೆ ಮತ್ತೆ ಮಾಡಿದೀರಾ? ಹೇಗೆ ಏನು? ಇಲ್ಲಪ್ಪ, ಇದು ನಮ್ಮ ಮೊದಲನೇ ಪಾಡ್ಕಾಸ್ಟ್. ಓಹೋ, ಫ್ಯಾಂಟಾಸ್ಟಿಕ್. ನಿಮಗೆ ಧನ್ಯವಾದಗಳು. ನನ್ನ ಮಗನ ಪ್ರಕಾರ ಅದಕ್ಕೆ ಬಂದ್ಬಿಟ್ಟು ಅವನು ಕೊರಿಯಾಂಡರ್ ಅಂತ ಹೇಳ್ತಾನೆ. ಧನ್ಯವಾದಕ್ಕೆ ಕೊರಿಯಾಂಡರ್ ಅಂತ ಹೇಳ್ತಾನೆ, ಅವನು ಧನಿಯಾ ಅಂತ. ಓ, ಆತರ. ಓಕೆ 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 ಆತರ ನಮ್ಮ ಹತ್ರ ಬಹಳ ಇಂಟ್ರೆಸ್ಟಿಂಗ್ ಜೋಕ್ಸ್ ನಮ್ಮ ಹತ್ರನೂ ಇದೆ, ಬಟ್ ಐ ಥಿಂಕ್ ಪಾಡ್ಕಾಸ್ಟ್ ಬೇಡ. So yeah, I'm really thankful to you for giving me this opportunity. I hope there is some message, some small message to somebody out there. ಕೇಳಿಸ್ಕೊಳ್ಳೋರ್ಗೆ ಮೆಸೇಜ್ ಇದ್ದೇ ಇರತ್ತೆ. ಅವ್ರು ಯಾವ ತರ ಯಾವ್ದನ್ನ ಎಲ್ಲಿ ಕೇಳಿಸ್ಕೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮ ಪ್ರಯತ್ನ ಏನಂದ್ರೆ, ನಾವಂತೂ ನಮ್ ಕತೆ ಹೇಳ್ಬಿಟ್ಟಿದೀವಿ. ಕೇಳ್ತಾರೋ ಬಿಡ್ತಾರೋ, ಯಾವ ತರ ಕೇಳಿಸ್ಕೊತಾರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಹೇಳಿ. ನಮ್ದು ಒಂದು ಒಳ್ಳೆ ಕನ್ವರ್ಸೇಷನ್ ಆಯ್ತು ಅಷ್ಟೇ. ಓ, ಅದು ಗ್ಯಾರಂಟಿ. ಏನಂದ್ರೆ ಮಸಾಲೆ ದೋಸೆ ಇರ್ಲಿಲ್ಲ, ರವೆ ಇಡ್ಲಿ ಇರ್ಲಿಲ್ಲ ಅಷ್ಟೇ. ಅದ್ ಬಿಟ್ರೆ ಇನ್ ಮಿಕ್ಕಿದೆಲ್ಲ ಚೆನ್ನಾಗಾಯ್ತು. ಸೊ ಥ್ಯಾಂಕ್ ಯು. ನಿಮ್ಮ ಕಥೆನ ನಮ್ ಜೊತೆ ಹಂಚ್ಕೊಂಡು, ನಿಮ್ಮ ಕತೆ ಕೇಳೋರು ನಿಮ್ಮ ಏನಂತೀರಾ ನಿಮ್ನ ಮೀಟ್ ಆಗ್ಬೇಕು, ನಿಮ್ ತರನೇ ಸೈಕಲ್ ಹೊಡಿಬೇಕು, ನಿಮ್ ತರನೇ ಕನ್ನಡ ಕವಿತೆ ಬರೀಬೇಕು, ಇಲ್ಲ ಕನ್ನಡ ಟ್ಯೂಷನ್ ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ನಿಮ್ಮ ಲಿಂಕ್ಡ್ಇನ್ ಅಥವಾ ನಿಮ್ ಕಾಂಟ್ಯಾಕ್ಟ್ ಅಡ್ರೆಸ್ ನ ಅದೆಲ್ಲ ಹಾಕಿರ್ತೀವಿ. ಸೊ ಜನ ನಿಮ್ನ ಇನ್ ಕೇಸ್ ದೇ ವಾಂಟ್ ಟು ರೀಚ್ ಔಟ್ ಯು, ದೇ ಮೇ ರೀಚ್ ಔಟ್ ಯು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ. ಬಾಯ್ ಬಾಯ್.